ಹಾಯ್ ಎಲ್ಲರಿಗೂ, ನಾನು ಪ್ರಜ್ವಲ್, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನೂರ ವತಿಯಿಂದ ನಾವಿವತ್ತು EVS ಭಾಗ 1ರ ಫಸ್ಟ್ ಚಾಪ್ಟರ್ ಲೆಸನ್ ನಂಬರ್ 1 ಲಿವಿಂಗ್ ವರ್ಲ್ಡ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತು, ಮಾರ್ಚ್ 1ನೇ ತಾರೀಕು ಮೊರಾರ್ಜಿ ದೇಸಾಯಿ ಎಂಟ್ರನ್ಸ್ ಎಕ್ಸಾಮ್ ಇದೆ. ಅದರಲ್ಲಿ ಬರುವಂತಹ ಪೇಪರ್ನಲ್ಲಿ ಇದರ ಮೇಲೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ನ ಏನಾಗುತ್ತಾ ಕೇಳಲಾಗುತ್ತೆ. ಅದರ ಸಲುವಾಗಿ ನಾವು ಈ ಡಿಸ್ಕಷನ್ ಮಾಡೋದ್ರಿಂದ ಇದರಲ್ಲಿರೋ ಬರುವಂತ ಕ್ವಶನ್ಸ್ನ ನಾವು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅಂತ. ಫಸ್ಟ್ ನೋಡಿ, ಯಾವುದೇ ಟಾಪಿಕ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ ಟಾಪಿಕ್ ನ ಹೆಡ್ಡಿಂಗ್ ಲಿವಿಂಗ್ ವರ್ಲ್ಡ್ ಅಂದ್ರೆ ಏನು? ಲಿವಿಂಗ್ ಅಂದ್ರೆ ಜೀವಿಗಳು, ಬದುಕಿರುವಂತ ಜೀವಿಗಳು. ವರ್ಲ್ಡ್ ಅಂದ್ರೆ ಅವ್ರ ಜೀವಿಗಳು ಬದುಕಿರುವಂತ ಜಾಗ ಅಥವಾ ಪ್ರಪಂಚ ಅಂತ, ಅಂದ್ರೆ ಜೀವ ಪ್ರಪಂಚ ಅಂತ. ಹಾಗಂದ್ರೆ ಲಿವಿಂಗ್ ವರ್ಲ್ಡ್ ಅಂತಂದ್ರೆ ಯಾವ್ದಕ್ಕಂತೀವಿ ನಾವು? ಎಲ್ಲಿ ಜೀವಿಗಳು ಬದುಕಿರ್ತಾವಲ್ಲ ಅದನ್ನ ನಾವು ಲಿವಿಂಗ್ ವರ್ಲ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಪಾಠ ಸ್ಟಾರ್ಟ್ ಆಗೋದು ಪ್ರೊಟೆಕ್ಷನ್ ಆಫ್ ಎನ್ವಿರಾನ್ಮೆಂಟ್ ಈಸ್ ಅ ಡ್ಯೂಟಿ ಆಫ್ ಆಲ್. ಪ್ರೊಟೆಕ್ಷನ್ ಅಂದ್ರೆ ಕಾಯ್ದಿರಿಸೋದು, ನೋಡ್ಕೊಳ್ಳೋದು, ಚೆನ್ನಾಗಿ ನೋಡ್ಕೊಳ್ಳೋದು. ಎನ್ವಿರಾನ್ಮೆಂಟ್ ಅಂದ್ರ ಪರಿಸರ ಅಂತಂದ್ರೆ ನಾವು ಇರುವಂತ ಜಾಗ, ನಮ್ಮ ಸುತ್ತಮುತ್ತಲಿನ ಜಾಗ, ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ಬೇಕು. ಯಾಕಂದ್ರೆ ಹೇಳಿ, ಅದನ್ನ ನಾವು ಪ್ರೊಟೆಕ್ಟ್ ಮಾಡಿದ್ರೆ ನಮ್ಮನ್ನ ಅದು ಪ್ರೊಟೆಕ್ಟ್ ಮಾಡುತ್ತಾ. ಯಾಕೆ ಹೇಳ್ರಿ, ಅದು ಪರಿಸರ ಅನ್ನೋದು ನಮ್ಮ ಸ್ವತ್ತಷ್ಟೇ ಅಲ್ಲ, ನಮ್ಮ ಗ್ರೀಡ್ ಸಲುವಾಗಿ ನಾವು ಅದನ್ನ ಹಾಳು ಮಾಡಿದ್ರೆ ಅದು ಕೂಡ ನಮಗೊಂದಿನ ವಾಪಸ್ ತಿರುಗಿ ಇಟ್ಕೊಡ್ತೈತಿ. ಮತ್ತೆ ಪರಿಸರದಲ್ಲಿ ಸಾಕಷ್ಟು ಹಲವಾರು ಜೀವಿಗಳು, ಜಲಚರಗಳು ಎಲ್ಲ ಇರ್ತಾವ. ಯಾವ ಅಂತಂದ್ರೆ ಸಪೋಸ್ ನೋಡ್ರಿ, ಹಿಲ್ಸ್ ಅಂದ್ರೆ ಬೆಟ್ಟಗಳು, ಗುಡ್ಡಗಳು, ಕಾಡುಗಳು, ಫಾರೆಸ್ಟ್, ರಿವರ್ ಅಂದ್ರೆ ನದಿಗಳು, ಫಾಲ್ಸ್ ಅಂದ್ರೆ ಜಲಪಾತಗಳು, ಸ್ಟ್ರೀಮ್ಸ್ ಅಂತಂದ್ರೆ ಹಳ್ಳಗಳು, ಹನಿ ಬೀಸ್ ಅಂತಂದ್ರೆ ಜೇನುಹುಳುಗಳು, ಇನ್ಸೆಕ್ಟ್ಸ್ ಅಂತಂದ್ರೆ ಹುಳಗಳು, ಈಗಲ್ ಹದ್ದುಗಳು, ಸ್ನೇಕ್ ಹಾವು, ಮಣ್ಣು, ಸಾಯಿಲ್, ಲೈಟ್, ಬರ್ಡ್ಸ್ ಅಂಡ್ ಸೋ ಮೆನಿ ಅದರ್ ಥಿಂಗ್ಸ್. ಇಷ್ಟೆಲ್ಲ ವಂಡರ್ಫುಲ್ ಥಿಂಗ್ಸ್ ನಾವು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್, ಅರೌಂಡ್ ಅಸ್ ವಿಚ್ ಮೇಕ್ ಅಸ್ ವಂಡರ್, ದಿಸ್ ಇಸ್ ಅವರ್ ಎನ್ವಿರಾನ್ಮೆಂಟ್. ಇದೇನಿದು, ಇದನ್ನೆಲ್ಲ ನೋಡಿ ಇಂಥ ಒಳ್ಳೆ ಎನ್ವಿರಾನ್ಮೆಂಟ್ ಒಳಗಡೆ ನಾವಿದೀವಿ, ನಾವು ಬದುಕಿದೀವಿ, ನಮ್ಮ ಪುಣ್ಯ ಅಂತ ಅನ್ಕೋತೀವಿ ನಾವು. ಅವರ್ ಎನ್ವಿರಾನ್ಮೆಂಟ್ ಈಸ್ ಅ ಹೋಮ್ ಫಾರ್ ಡೈವರ್ಸಿಟಿ ಅಂತ. ಇಲ್ಲಿ ನೋಡ್ರಿ, ಡೈವರ್ಸಿಟಿ ಅಂತಂದ್ರೆ ಏನು? ವಿವಿಧತೆ ಅಂದ್ರೆ ಬೇರೆ 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 ನಮ್ಮ ಕಣ್ಣಿಗೆ ಕಾಣುವಂಥದ್ದು ಬೇರೆ 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 ವಸ್ತುಗಳು, ಬೇರೆ ಬೇರೆ ಜಲಚರಗಳು, ಬೇರೆ ಬೇರೆ ಪ್ರಾಣಿಗಳು, ಬೇರೆ ಬೇರೆ ಪಕ್ಷಿಗಳು, ಬೇರೆ ಬೇರೆ ಬಣ್ಣದಾಗಿರುವಂತ ಪ್ರಕೃತಿನ ನಾವು ಅಬ್ಸರ್ವ್ ಮಾಡ್ಬೋದು. ಯು ಹ್ಯಾವ್ ಕ್ಯೂರಿಯಾಸಿಟಿ ಟು ನೋ ಸ್ಪೆಷಾಲಿಟಿ ಆಫ್ ದಿಸ್ ಡೈವರ್ಸಿಟಿ. ಅಂದ್ರೆ ನಮಗೆ ಅದನ್ನ ತಿಳ್ಕೊಳಕ ಬಹಳ ಕ್ಯೂರಿಯಾಸಿಟಿ ಇರ್ತದೆ, ಅದು ಏನಪ್ಪಾ, ಅದು ಏನಂತಂದು. ನೆಕ್ಸ್ಟ್ ನೋಡ್ರಿ, ಏನಂತೈತಿ ನೆಕ್ಸ್ಟ್ ಟಾಪಿಕ್. ಈ ಪಾಠ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ಚಿಕ್ಕ ಸ್ಟೋರಿ ಕೊಟ್ಟಾರೆ. ಯಾರು? ಲೇಜಿ ಸೋಮಣ್ಣ ಅಂತ. ಲೇಜಿ ಸೋಮಣ್ಣ ಅನ್ನವ ಒಬ್ಬವ ಹೆಸರಿಗೆ ತಕ್ಕಂಗ, ಲೇಜಿ ಅಂದ್ರ ಸೋಮಾರಿ ಸೋಮಣ್ಣ. ಅವನಿಗೆ ಮಾಡಕ್ ಕೆಲಸ ಇದ್ರೂ ಆರಾಮ್ ಫೋನ್ ನೋಡ್ಕೊಂತ ನಿದ್ದೆ ಮಾಡವ. ಅವನ ಹತ್ರ ಒಂದು ಪೀಸ್ ಆಫ್ ಲ್ಯಾಂಡ್ ಇರ್ತೈತಿ, ಅಂದ್ರೆ ಚಿಕ್ಕ ಒಂದು ಜಾಗ ಇರ್ತೈತಿ. ಜಾಗ ಅಂದ್ರೆ ಹೊಲ ಇರ್ತೈತಿ. ಆ ಚಿಕ್ಕ ಹೊಲದೊಳಗಡೆ ಅವನು ಏನೂ ಬೆಳೆದಿರಲ್ಲ, ಆರಾಮ್ ಮುಂಜಾನೆ ಊಟ, ಅದಾದ್ಮೇಲೆ ಮಲ್ಕೊಂಡು ಇದೇ ಕೆಲಸ ಮಾಡ್ತಿರ್ತಾನೆ. ಒಂದಿನ ಅವನಿಗೆ ಅಂಗಡಿಯಿಂದ ಹೋಗಿ ಹುರಿದಿರೋ ಶೇಂಗಾ ಇರ್ತಾವಲ್ಲ, ಹುರಿದಿರೋ ಕಡಲೆ ಬೀಜ ಅಂತ ನೋಡು, ಅದನ್ನ ತಗೊಂಡ್ ತಿಂತಿರ್ತಾನ. ತಿನ್ನುವಾಗ ಅವನಿಗೆ ತಲೆಯಲ್ಲಿ ಬರ್ತೈತಿ ಏನಂತಂದ, ನಾನ್ ಯಾಕೆ ಇದನ್ನ ದುಡ್ಡು ಕೊಟ್ಟು ತಗೋಬೇಕು, ನಾನೇ ಇದನ್ನ ಹೊಲದಲ್ಲಿ ಬಿದ್ದುಬಿಟ್ರೆ ಹುರಿದಿರೋ ಶೇಂಗಾನ ಬೆಳೆ ಕೊಡ್ಕೊಂಡು ದಿನ ವರ್ಷ ಪೂರ್ತಿ ತಿನ್ಬೋದಲ್ಲ ಫ್ರೀ ಆಗಿ ಅಂತ ಅನ್ಕೊಳ್ತಾನೆ. ಅದಕ್ಕೆ ಏನ್ ಮಾಡ್ತಾನ, ಅವನು ಹುರಿದಿರೋ ಶೇಂಗಾ ತಗೊಂಡು ಹೊಲದಲ್ಲಿ ಬಿತ್ತಲಿಕ್ಕೆ ಉಳಕ್ ಸ್ಟಾರ್ಟ್ ಮಾಡ್ತಾನೆ. ಇವನು ಉಳದ್ ನೋಡಿ ಸುತ್ತಮುತ್ತಲ ಜನ, ಏನ್ ಇವನು ಸೋಮಾರಿ ಸೋಮಣ್ಣ ಕೆಲಸ ಮಾಡಕತ್ಬಿಟ್ಟಾನಲ್ಲ ಅಂತಂದು ವಂಡರ್ ಆಗ್ತಾನ. ಹೌದು, ಬಿತ್ತತಾನ, ಒಂದಿಷ್ಟು ದಿನ ಬಿತ್ತತಾನ, ಬೆಳೆ ಬರ್ತೈತಿ, ಅದ್ ನೋಡ್ತಾನ, ಅಲ್ಲಿ ಒಂದು ಶೇಂಗಾ ಗಿಡ ಕಾಣಂಗಿಲ್ಲ, ಬರೇ ಕಸ ಬೆಳೆದು ಬಿಟ್ಟಿರ್ತಾವ. ಯಾಕೆ ಹಂಗಾಗಿರ್ತಂತಂದ್ರೆ ಅವನು ಬಿತ್ತಿರೋದು ಶೇಂಗಾ ಅಲ್ಲ, ಹುರಿದಿರೋ ಶೇಂಗಾ. ಅದನ್ನ ಎಣ್ಣೆಲಿ ಹಾಕಿ ಫ್ರೈ ಮಾಡಿರ್ತಾರ. ಅವಾಗ ಫ್ರೈ ಮಾಡಿರುವಾಗ ಅವು ಏನಿರ್ತಾವ ನೋಡವು, ಶೇಂಗಾ ಕಡಲೆ ಬೀಜ ಅಂತೀವಲ್ಲ, ಅದನ್ನ ಶೇಂಗಾ ಇರ್ತಾವಲ್ಲ, ಅದ್ರೊಳಗಿರೋ ಜೀವಸತ್ವ ಅಂದ್ರೆ ಲಿವಿಂಗ್ ಕಾಂಪೋನೆಂಟ್ ಅಂತ ಕರಿತೀವಿ, ಅದೆಲ್ಲ ಸತ್ತೋಗ್ಬಿಟ್ಟಿರ್ತಾವ. ಹೆಂಗ್ ಸತ್ತೋಗುತ್ತಾ? ಎಣ್ಣೆ ಒಳಗೆ ಕರಿತೀವಲ್ಲ, ಅವಾಗ ಅದೇನು ಬೀಜ ತನ್ನ ಅಥವಾ ಬೆಳೆ ಆಗುವ ಅಥವಾ ಪ್ಲಾಂಟ್ ಆಗುವಂತ ಕೆಪಾಸಿಟಿ ಏನ್ ಇರ್ತೈತಲ್ಲ, ಅದನ್ನ ನಾವು ಲಿವಿಂಗ್ ಕಾಂಪೋನೆಂಟ್ ಅಂತೀವಿ. ಅದು ಅದರೊಳಗಡೆ ಇರೋದೇ ಇಲ್ಲ, ಕಳೆದೋಗ್ಬಿಟ್ಟಿರ್ತ. ನೆಕ್ಸ್ಟ್ ನೋಡ್ರಿ, ಅದರ ಸಲುವಾಗಿ ಅವ್ನು ಬರೀ ಕಸ ಬೆಳೆದಿರ್ತ, ಅದು ನೋಡಿ ಅವನು ಬೇಜಾರಾಗ್ತಾನ. ಇದಕ್ಕೆ ನಾವು ಫಸ್ಟ್ ಲಿವಿಂಗ್ ಕಾಂಪೋನೆಂಟ್ಸ್ ಅಂದ್ರೆ ಏನಂತ ನೋಡ್ರಿ. ರಾ ಗ್ರೌಂಡ್ನೆಟ್ಸ್ ಹ್ಯಾವ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ನೀಡೆಡ್ ಟು ಗ್ರೋ ಇನ್ ಟು ಪ್ಲಾಂಟ್ಸ್. ರಾ ಗ್ರೌಂಡ್ನೆಟ್ಸ್, ಕಚ್ಚಾ ಗ್ರೌಂಡ್ನೆಟ್ಸ್ ಇರ್ತಾವಲ್ಲ, ಅವು ಪ್ಲಾಂಟ್ ಆಗಾಕ ಅವ್ರ ಹತ್ರ ಒಂದು ಗುಣ ಇರ್ತೈತಿ, ಕ್ಯಾರೆಕ್ಟರಿಸ್ಟಿಕ್ ಅಂತೀವಿ ನಾವು. ಏನಂತೀವಿ ಇಲ್ಲಿ? ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ. ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಗುಣಲಕ್ಷಣಗಳು. ನಮ್ ನೋಡಿದ ಕೂಡ ಏನ್ ಕಾಣುತ್ತಾ, ನಾವು ಮಾತಾಡ್ತೀವಿ, ನಾವು ಓಡ್ತೀವಿ, ನಾವು ನೀರು ಕುಡಿತೀವಿ, ನಾವು ಊಟ ಮಾಡ್ತೀವಿ, ಇದು ನಮ್ಮ ಬದುಕಿರುವಂತಹ ಜೀವಿಗಳ ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀ ಪ್ರಾಣಿಗಳ ಪಕ್ಷಿಗಳಷ್ಟೇ ಅಲ್ಲ,
ಪ್ಲಾಂಟ್ಸ್ ಅಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಈ ಕ್ಯಾರೆಕ್ಟರಿಸ್ಟಿಕ್ಸ್ ನ ಆಧಾರವಾಗಿಟ್ಟುಕೊಂಡು ನಾವು ಕೆಲವೊಂದಿಷ್ಟು ಜೀವಿಗಳನ್ನ ಬದುಕ್ಯಾವು, ಕೆಲವೊಂದಿಷ್ಟು ಜೀವಿಗಳು ಸತ್ತಾವು, ಕೆಲವೊಂದಿಷ್ಟು ಜೀವಿಗಳಲ್ಲಿ ನಿರ್ಜೀವ ಇದೆ, ಜೀವನೇ ಇಲ್ಲ ಅಂತ ಏನಂತ ಮಾಡ್ತೀವಿ, ಪ್ರೂಫ್ ಮಾಡ್ಕೊಂತ ಹೋಗ್ತೀವಿ. ನೆಕ್ಸ್ಟ್, ಇಟ್ ಈಸ್ ಕಾಲ್ಡ್ ಎಸ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತ. ಯಾವುದರಲ್ಲಿ ಲಿವಿಂಗ್ ಕಾಂಪೋನೆಂಟ್ ಸತ್ತೋಗಿರುತ್ತೋ ಅದನ್ನ ನಾವು ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಕರಿತೀವಿ. ಯಾವ್ದ್ರಲ್ಲಿ ಜೀವ ಇರುತ್ತೋ ಅದನ್ನ ಏನಂತ ಕರಿತೀವಿ? ಲಿವಿಂಗ್ ಥಿಂಗ್ಸ್ ಅಂತ ಕರಿತೀವಿ. ಲಿವಿಂಗ್ ಥಿಂಗ್ಸ್. ಹಂಗಂದ್ರೆ ಈ ಲಿವಿಂಗ್ ಥಿಂಗ್ಸ್ ನಾನ್ ಲಿವಿಂಗ್ ಥಿಂಗ್ಸ್ ನಡ್ಬರ್ಕ ಏನು ಡಿಫ್ರೆನ್ಸು, ಏನು ಯಾವ ಆಧಾರದ ಮೇಲೆ ನಾವು ಒಂದು ವಸ್ತುನ ಲಿವಿಂಗ್ ಥಿಂಗ್ ಅಂತ ಕರಿತೀವಿ, ಅಥವಾ ಯಾವ ಆಧಾರದ ಮೇಲೆ ಒಂದು ವಸ್ತುನ ನಾನ್ ಲಿವಿಂಗ್ ಥಿಂಗ್ ಅದರೊಳಗಡೆ ಜೀವನೇ ಇಲ್ಲ ಅಂತಂದು ಅಬ್ಸರ್ವ್ ಮಾಡ್ತೀವಿ, ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡೋಣ ಬನ್ನಿ ಅಂತ. ಯಾವ ತರ ಅಂತ ಕೆಲವೊಂದು ಚಾರ್ಟ್ ಕೊಟ್ರಿ. ಚಾರ್ಟ್ ಐತಿ. ಏನ್ ಚಾರ್ಟ್ ಐತಿ ಇಲ್ಲಿ ನೋಡ್ರಿ. ಕ್ಯಾರೆಕ್ಟರಿಸ್ಟಿಕ್ಸ್, ಲಕ್ಷಣಗಳು, ಅದನ್ನ ನೋಡಿ ಯಾವ ಆಧಾರದ ಮೇಲೆ ಅಂತ ಪ್ರಶ್ನೆ ಕೇಳಿದ್ನಲ್ಲ, ಈ ಆಧಾರದ ಮೇಲೆ ನಾವು ಇಲ್ಲದವಲ್ಲ ಯಾವ ಮೌಸ್, ಇಲಿ, ಮ್ಯಾಂಗೋ ಟ್ರೀ ಅಂದ್ರೆ ಮಾವಿನ ಮರ, ಬ್ರಿಕ್ ಇಟ್ಟಿಗೆ, ಕ್ಲಾಕ್ ಅನ್ನೋದು ಗಡಿಯಾರ, ಬಟರ್ಫ್ಲೈ ಚಿಟ್ಟೆ, ಇವನ್ನ ಲಿವಿಂಗ್ ಥಿಂಗ ಅಥವಾ ನಾನ್ ಲಿವಿಂಗ್ ಥಿಂಗ ಅಂತ ಯಾವ ಆಧಾರ ಮೇಲೆ ಪ್ರೂಫ್ ಮಾಡ್ತೀವಿ? ಅದು ಬೆಳೆಯುತ್ತಾ ಇಲ್ಲ, ಗ್ರೌತ್ ಬೆಳವಣಿಗೆ ಆಗುತ್ತಾ ಇಲ್ಲ, ಅದು ಈಟಿಂಗ್ ಫುಡ್, ಅದು ಊಟ ಮಾಡುತ್ತಾ ಇಲ್ಲ. ಯಾವತ್ತಾದ್ರೂ ನೀವು ಬ್ರಿಕ್ ಊಟ ಮಾಡೋದು ನೋಡಿದ್ದೀರಾ? ಸಾಧ್ಯನೇ ಇಲ್ಲ. ನೆಕ್ಸ್ಟ್, ಮೂವ್ಮೆಂಟ್, ಅದು ಚಲನೆ ಒಳಗ ಆಗುತ್ತಾ ಇಲ್ಲ. ಚಲನೆ ಅಂದ್ರೆ ಮೂವ್ಮೆಂಟ್, ಈ ಕಡೆಯಿಂದ ಈ ಕಡೆ ಅಥವಾ ಆ ಕಡೆಯಿಂದ ಈ ಕಡೆ ಮೂವ್ಮೆಂಟ್ ಆಗುತ್ತಾ ಇಲ್ಲ. ನೆಕ್ಸ್ಟ್, ರೆಸ್ಪಿರೇಷನ್. ರೆಸ್ಪಿರೇಷನ್ ಅಂತಂದ್ರೆ ಉಸಿರಾಟ ಕರಿ, ಅದು ಉಸಿರಾಡುತ್ತಾ ಇಲ್ಲ. ನೆಕ್ಸ್ಟ್, ಎಕ್ಸ್ಕ್ರಿಯೇಷನ್ ಅಂದ್ರೆ ವಿಸರ್ಜನೆ. ಯಾರು ಊಟ ಮಾಡ್ತಾರೆ, ಯಾರು ನೀರ ಕುಡಿತಾರೆ, ಅವ್ರು ವಾಶ್ರೂಮ್ಗೆ ಹೋಗ್ತಾರೆ, ಬಾತ್ರೂಮ್ಗೆ ಹೋಗ್ತಾರಲ್ಲ, ಅದನ್ನೇ ವಿಸರ್ಜನೆ ಅಂತ ಕರಿತೀವಿ. ನೆಕ್ಸ್ಟ್, ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ, ಆದ್ರೂ ಒಂದ್ಸಲ ಕೇಳ್ರಿ. ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಸ್ಟಿಮ್ಯುಲಸ್ ಅಂತಂದ್ರೆ ಯಾವ್ದಾದ್ರು ಆಕ್ಷನ್ ಅಥವಾ ಥ್ರೆಟ್ ಅಂತ ತಿಳ್ಕೊಳ್ಳಿ. ಸಪೋಸ್ ಮನಿ ಒಳಗಡೆ ನಾವ್ ಏನ್ ಮಾಡಿರ್ತೀವಿ, ನೀರ್ ಕಾಯ್ಸಕ್ ಇಟ್ಟಿರ್ತೀವಿ, ಅದು ಹೀಟ್ ಆಗಿರುತ್ತೆ, ಮಿಸ್ ಆಗಿ ಮುಟ್ಬಿಡ್ತೀವಿ. ಮುಟ್ಟಿದಾಗ ಅದು ಸ್ಟಿಮ್ಯುಲಸ್ ಅಂತೀವಿ. ಅದು ಮುಟ್ಟಿದಾಗ ನಮ್ ಕೈ ಬಿಸಿ ತಟ್ಟಲ್ಲ, ಅದಕ್ಕೆ ಬಿಸಿ ತಟ್ಟಿದ ಕೂಡ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ. ಕೈ ಪಟ್ಟ ನಿಂಗ್ ತಗೋತೀವಲ್ಲ, ಅದು ರೆಸ್ಪಾನ್ಸು. ಒಂದು ವೇಳೆ ಈ ಇಟ್ಟಿಗೆ ಅಥವಾ ಕ್ಲಾಕ್ ಗಡಿಯಾರನ್ನ ಅವನ್ನ ಹೋಗಿ ಬಿಸಿ ನೀರ ಹಾಕಿ ತಣ್ಣೀರೊಳಗೆ ಅದ್ರೊಳಗೆ ಹಾಕಿದ್ರೆ ಏನಾರ ಎಫೆಕ್ಟ್ ಆಗುತ್ತ ಅವಕ್ಕ? ಇಲ್ಲ. ನೆಕ್ಸ್ಟ್, ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿ. ಹಂಗಂದ್ರ ಒಂದು ಯಾವ್ದಾದ್ರು ಜೀವದ ವಸ್ತು, ಜೀವ ಇರುವಂತ ವಸ್ತು ಅಥವಾ ಜೀವಿ, ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಗೆ ಜನ್ಮ ಕೊಡ್ತೈತಿ. ಅದರ ಚಿಕ್ಕ ಪ್ರಾಣಿ ಅದಕ್ಕೆ ಮಗು ಅಥವಾ ಮರಿಗೆ ಹಾಕ್ತೈತಿ ಅಥವಾ ತತ್ತಿ ಇಡುತ್ತ, ಅದರಿಂದ ಇನ್ನೊಂದು ಅದರ ವಂಶ ಏನೈತಿ ಮುಂದುವರಿದೈತಿ, ಅದನ್ನ ನಾವು ರೀಪ್ರೊಡಕ್ಷನ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಇವೆಲ್ಲಾ ಗುಣಲಕ್ಷಣಗಳು ನಮ್ಗ ಮೌಸ್, ಮ್ಯಾಂಗೋ ಟ್ರೀ ಮತ್ತೆ ಬಟರ್ಫ್ಲೈ ನಲ್ಲಿ ಅಬ್ಸರ್ವ್ ಮಾಡಬಹುದು. ಆದರೆ ಮ್ಯಾಂಗೋ ಟ್ರೀ ನಲ್ಲಿ ಡೌಟ್ ಬರುವಂತದ್ದು ಏನಂತಂದ್ರ ಮೂವ್ಮೆಂಟ್. ಈ ಮ್ಯಾಂಗೋ ಟ್ರೀ ಅನ್ನೋದು ಮೂವ್ಮೆಂಟ್ ಆಗುತ್ತಾ? ಅಂದ್ರೆ ನಾವೆಲ್ಲರೂ ನೋಡಿರ್ತೀವಿ, ದಿನ ಮುಂಜಾನೆ ಕೂಡ ಮರ ಎಲ್ಲಿರ್ತ, ರಾತ್ರಿ ಅದನ್ನ ಅಲ್ಲೇ ಇರ್ತ, ಅಂದ್ರೆ ಎಲ್ಲಿ ಮೂವ್ಮೆಂಟ್ ಆಗೋದೇ ಇಲ್ಲ. ಮರಗಳು ಎಲ್ಲಿ ಬೆಳೆದಿರ್ತೋ ಅಲ್ಲೇ ಬೆಳೆದಿರ್ತಾವ. ಹಂಗಂದ್ರೆ ಅದನ್ನ ನಿರ್ಜೀವ ವಸ್ತು ಅಂತ ಕನ್ಸಿಡರ್ ಮಾಡ್ಬೋದಲ್ಲ. ಅದನ್ನ ನೆಕ್ಸ್ಟ್ ಪಾಠದಲ್ಲಿ ಕಂಟಿನ್ಯೂ ಮಾಡೋ ಮುಂದೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಅಂತ. ನೆಕ್ಸ್ಟ್ ನೋಡ್ರಿ, ಇದೇ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಒಂದೊಂದೇ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ಕ್ಯಾರೆಕ್ಟರಿಸ್ಟಿಕ್ಸ್ ಆಧಾರದ ಮೇಲೆ ಇಲ್ಲಿದಾವಲ್ಲ, ಇಲ್ಲಿ ನೋಡ್ರಿ, ಆ ಕ್ಯಾರೆಕ್ಟರಿಸ್ಟಿಕ್ಸ್ ಏನ್ ಮೇಲೆ ಬೆಳವಣಿಗೆ, ಮೂವ್ಮೆಂಟ್, ರೀಪ್ರೊಡಕ್ಷನ್, ಎಕ್ಸ್ಕ್ರಿಯೇಷನ್, ಈಟಿಂಗ್ ಫುಡ್, ರೆಸ್ಪಿರೇಷನ್, ಅದರ ಆಧಾರ ಮೇಲೆ ಬರ್ಡ್ಸ್, ಬಲೂನು, ವಾಟರ್, ಮ್ಯಾಂಗೋ ಟ್ರೀ, ವೆಹಿಕಲ್, ಪೆನ್, ಇವನ್ನ ಲಿವಿಂಗ್ ಬೀಯಿಂಗ್ಸ್ ಅಥವಾ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ನಾವು ಹೇಳಕ್ ಬರುತ್ತಾ. ಈಗ ಬರ್ಡ್ಸ್ ಮೂವ್ಮೆಂಟ್ ಆಗ್ತಾವಲ್ಲ, ಹಂಗಂದ್ರ ಇವು ಲಿವಿಂಗ್ ಬೀಯಿಂಗ್ಸ್. ಬಲೂನ್ ಮೂವ್ಮೆಂಟ್ ಆಗುತ್ತಾ? ಬಲೂನ್ ಫುಡ್ ತಿನ್ನುತ್ತಾ? ಬಲೂನ್ ಎಕ್ಸ್ಕ್ರಿಯೇಟ್ ಮಾಡುತ್ತಾ? ಇಲ್ಲ. ಹಂಗಂದ್ರೆ ಇದು ನಾನ್ ಲಿವಿಂಗ್ ಥಿಂಗ್. ಅದೇ ತರ ವಾಟರ್, ಹೌದು ಅಲ್ಲ, ವಾಟರ್ ಮೂವ್ಮೆಂಟ್ ಆಗುತ್ತಾ ಅಂತಂದ್ರೆ ಅದನ್ನ ಲಿವಿಂಗ್ ಥಿಂಗ್ ಆಗಕ್ ಹೋಗ್ಬೇಡ್ರಿ. ಯಾಕಂದ್ರೆ ವಾಟರ್ ಮರಿಯಾಕಲ್ಲ, ವಾಟರ್ ರೆಸ್ಪಿರೇಷನ್ ಮಾಡಲ್ಲ, ವಾಟರ್ ಎಕ್ಸ್ಕ್ರಿಯೇಷನ್ ಮಾಡಂಗಿಲ್ಲ. ನೆಕ್ಸ್ಟ್, ಮ್ಯಾಂಗೋ ಟ್ರೀನ ಅಬ್ಸರ್ವ್ ಮಾಡ್ರಿ. ಮ್ಯಾಂಗೋ ಟ್ರೀ ಬೆಳೆಯುತ್ತಾ? ಹೌದು. ಮ್ಯಾಂಗೋ ಟ್ರೀ ಹಣ್ಣು ಕೊಡುತ್ತಾ? ಅದಕ್ಕೆ ಬೀಜ ಹಾಕುತ್ತಾ? ಬೀಜದಿಂದ ಮತ್ತೊಂದು ಮರ ಬೆಳುತ್ತಾ? ಅದು ಸಂತಾನೋತ್ಪತ್ತಿ ಮಾಡುತ್ತಾ, ರೆಸ್ಪಿರೇಷನ್ ಮಾಡುತ್ತಾ, ನೆಕ್ಸ್ಟ್ ಬೆಳವಣಿಗೆ ಮಾಡುತ್ತಾ, ನೆಕ್ಸ್ಟ್ ಮೂವ್ಮೆಂಟು ಮಾಡುತ್ತಾ. ಅದನ್ನ ಮುಂದಿನ ಇದೇ ಚಾಪ್ಟರ್ ನಲ್ಲಿ ಮುಂದೆ ನಾವು ಡಿಸ್ಕಷನ್ ಮಾಡ್ತೀವಿ. ವೆಹಿಕಲ್ ಮೂವ್ಮೆಂಟ್ ಆಗುತ್ತಾ ಅಂತ ಇದನ್ನ ಏನ್ ಮಾಡಕ್ ಬರುತ್ತಾ? ಏನಾಗುತ್ತಾ? ವೆಹಿಕಲ್ ನ ಮೂವ್ಮೆಂಟ್ ಆಗುತ್ತಾ ಅಂತ ಲಿವಿಂಗ್ ಥಿಂಗ್ ಅಂತ ಕನ್ಸಿಡರ್ ಮಾಡಕ್ ಆಗುತ್ತಾ? ಇಲ್ಲ. ಹಂಗಂದ್ರೆ ವೆಹಿಕಲ್ ಲಿವಿಂಗ್ ಥಿಂಗ್ ಅಲ್ಲ. ಪೆನ್ ಕೂಡ ಲಿವಿಂಗ್ ಥಿಂಗ್ ಅಲ್ಲ. ಹಂಗಂದ್ರೆ ಯಾವ ಆಧಾರದ ಮೇಲೆ ಇವನ್ನ ಲಿವಿಂಗ್ ಥಿಂಗ್ಸ್ ಮತ್ತು ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಡಿಸ್ಕಸ್ ಮಾಡಿದ್ವಲ್ಲ, ಆ ಆಧಾರಗಳನ್ನ, ಆ ಗುಣಲಕ್ಷಣಗಳನ್ನ, ಆ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ನಾವು ಒಂದೊಂದೇ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗೋಣ. ಇಲ್ಲಿ ನೋಡ್ರಿ, ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಥಿಂಗ್ಸ್ ಅಂದ್ರೆ ಲಿವಿಂಗ್ ಥಿಂಗ್ ಅಂದ್ರೆ ಒಂದು ಜೀವಿ ಬದುಕೈತೆ ಅನ್ನಕ ಒಂದು ಆಧಾರ
ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಇದು ಬಹಳ ಇಂಪಾರ್ಟೆಂಟ್. ನಮಗ ಸೆಲ್ಸ್ ಅಂದ್ರೆ ಏನಂತ ಗೊತ್ತಿಲ್ಲ. ಇವಾಗ ಸೆಲ್ಸ್ ಆರ್ ದಿ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಅಂತ ಅಂತಾರೆ. ಇದನ್ನ ನೀವು ಹೈಯರ್ ಕ್ಲಾಸಸ್ ಅಲ್ಲಿ ಕಲಿತೀವಿ. ಬಟ್ ನಮಗೆ ಈ ಕ್ಲಾಸಸ್ ಇದು ಬೇಡ. ಇವಾಗ ನೋಡ್ರಿ, ಸೆಲ್ಸ್ ಅಂದ್ರೆ ಏನಂತಂದ್ರೆ, ಸಪೋಸ್ ನೋಡ್ರಿ, ನಾವು ಮನೆ ಕಟ್ಟಬೇಕು ಅಂತ ತಿಳ್ಕೊರಿ. ಆ ಮನೆ ಕಟ್ಟಬೇಕು ಅಂತಂದ್ರ ಅದಕ್ಕೆ ಬ್ರಿಕ್ಸ್ ಬೇಕು, ಸಿಮೆಂಟ್ ಬೇಕು, ವಾಟರ್ ಬೇಕು, ಸ್ಟೀಲು, ವುಡ್ ಮತ್ ಬೇರೆ ಬೇರೆ ಥಿಂಗ್ಸ್ನೆಲ್ಲ ಒಂದ್ರ ಮೇಲೆ ಒಂದು ಈ ತರ ಜೋಡಿಸ್ತಾ ಏನ್ ಮಾಡ್ತೀವಿ, ಮನೆ ಅಥವಾ ಗೋಡೆನ ಕಟ್ಕೊಂತ ಹೋಗ್ತೀವಿ. ಅದೇ ತರ ನಮ್ಮ ಬಾಡಿ ಕೂಡ ಕನ್ಸ್ಟ್ರಕ್ಟ್ ಆಗ್ಬೇಕಂದ್ರ ಈ ತರ ಚಿಕ್ಕ ಚಿಕ್ಕ ಬಹಳ ಸೂಕ್ಷ್ಮ ಸೆಲ್ಗಳಿಂದ ಏನಾಗೈತಿ, ಫಾರ್ಮ್ ಆಗ್ತಾ ಹೋಗೈತಿ. ಈ ಸೆಲ್ನ ನಾವು ಜೀವಕೋಶಗಳು ಅಂತ ಕರಿತೀವಿ ಕನ್ನಡದೊಳಗೆ. ಜೀವಕೋಶಗಳು ಅಂದ್ರೆ ಸೆಲ್ಸ್. ಈ ಸೆಲ್ಸ್ ಇದರೊಳಗಡೆ ಚಿಕ್ಕ ಚಿಕ್ಕ ಬ್ರಿಕ್ಸ್ ಹೆಂಗ್ ಒಂದ್ರ ಮೇಲೆ ಜಾಯ್ನ್ ಆಗಿರ್ತಲ್ಲ, ಈ ನಮ್ಮ ಸ್ಕಿನ್, ನಮ್ಮ ಒಳಗಿರೋ ಬಾಡಿ ಪಾರ್ಟ್ಸ್, ಎಲ್ಲಾ ಪಾರ್ಟ್ಸ್ ಕೂಡ ಈ ಸೆಲ್ಸ್ ಇಂದ ಫಾರ್ಮ್ ಆಗೈತಿ. ಸರ್ ಹೆಂಗಾಗೈತ್ರಿ ಅಂತಂದ್ರೆ, ಒಂದಕ್ಕೊಂದು ಅಂಟಿಕೊಂಡು ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ನೋಡು, ಹನಿ 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 ಕೂಡಿದ್ರೆ ಒಂದಿಷ್ಟು ನೀರಾಗೋದಲ್ಲ, ಅದೇ ತರ ಇದು ಕೂಡ ಒಂದೊಂದೇ ಚಿಕ್ಕ ಸೆಲ್ ಜೋಡ್ಕೊಂತ ಇಷ್ಟು ದೊಡ್ಡ ಶರೀರ ಆಗೈತಿ. ಇದನ್ನ ನೀವು ಹೈಯರ್ ಕ್ಲಾಸಸ್ ಅಲ್ಲಿ ಕಲಿತೀರಿ. ಬಟ್ ಆದ್ರೂ ಇಲ್ಲಿ ನೋಡ್ರಿ, ಈ ಗ್ರೀನ್ ಕಲರ್ ಕಾಣುತ್ತಲ್ಲ, ಇದು ಪ್ಲಾಂಟ್ ಸೆಲ್ ಅಂದ್ರೆ ಪ್ಲಾಂಟ್ಸಿನ ಸೆಲ್ಸ್ ಈ ತರ ಇರ್ತಾವ. ಇದು ಎಲ್ಲಿ ಕಾಣ್ತಾವ್ರಿ ಸರ್ ಅಂತ ಕೇಳ್ಬೋದು ನೀವು. ಇದನ್ನ ಯಾವ್ದಾದ್ರು ಒಂದು ಪ್ಲಾಂಟಿನ ಒಂದು ಪಾರ್ಟ್ ತಗೋರಿ. ಪಾರ್ಟ್ ಅಂದ್ರೆ ಎಲೆ ಆದ್ರೂ ತಗೋಬಹುದು ಅಥವಾ ಕಾಂಡ ಆದ್ರೂ ತಗೋಬಹುದು. ಬಹಳ ಸುಲಭ ಅಂತಂದ್ರೆ, ಈರುಳ್ಳಿ ಇರ್ತಲ್ಲ, ಈರುಳ್ಳಿ ಒಳಗಡೆ ಚಿಕ್ಕದೊಂದು ಪೀಲ್ ಇರ್ತಾವ, ಅದನ್ನ ತಗೊಂಡು ಮೈಕ್ರೋಸ್ಕೋಪ್ ಒಳಗೆ ಇಟ್ಟು ಝೂಮ್ ಮಾಡಿ ನೋಡಿದಾಗ ಈ ತರ ಚಿಕ್ಕ ಚಿಕ್ಕ ಸೆಲ್ಸ್ ನ ನೀವು ಅಬ್ಸರ್ವ್ ಮಾಡಬಹುದು. ಇದನ್ನ ನೀವು ಪ್ಲಾಂಟ್ ಸೆಲ್ಸ್ ಅಂತ ಕರಿತೀವಿ. ಈ ಪ್ಲಾಂಟ್ ಎಷ್ಟು ದೊಡ್ಡದು ಕಾಣುತ್ತಲ್ಲ, ಅಲ್ಲಿ ಎಲ್ಲಾ ಬಿಲಿಯನ್ಸ್ ಆಫ್ ಸೆಲ್ಸ್ ಇಂದ ಆಗಿರ್ತಾವ. ನೆಕ್ಸ್ಟ್ ಅನಿಮಲ್ ಸೆಲ್. ಇದೇನಿದು? ಇದು ಅನಿಮಲ್ ಸೆಲ್. ಅಂದ್ರೆ ಎಲ್ಲಾ ಅನಿಮಲ್ ಸೆಲ್ಸ್ ಸಿಮಿಲರ್ ಟು ದಿಸ್ ಒನ್, ಅಂದ್ರೆ ಈ ತರ ಇದಕ್ಕೆ ಸಿಮಿಲರ್ ಆಗಿರ್ತಾವ. ಇದನ್ನ ನಾವು ಯಾವ್ದಾದ್ರು ಒಂದು ಸ್ಕಿನ್ ಪಾರ್ಟ್ ಅಥವಾ ಸ್ಕಿನ್ ಝೂಮ್ ಮಾಡಿ ನೋಡಿದಾಗ, ಇದನ್ನ ಬಹಳ ಮೈಕ್ರೋಸ್ಕೋಪ್ ಚಿಕ್ಕ ಝೂಮ್ 1,00,000 ಟೈಮ್ಸ್ ಝೂಮ್ ಮಾಡಿ ನೋಡಿದಾಗ ಇಂಥ ಚಿಕ್ಕ ಅನಿಮಲ್ ಸೆಲ್ಸ್ ನ ನೀವು ಅಬ್ಸರ್ವ್ ಮಾಡಬಹುದು. ಅಂದ್ರೆ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನಪ್ಪಾ, ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಇದನ್ನ 1 ಅಂತ ಹಾಕೊಂಡು ನೀವು ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನೈತಿ, ಲಿವಿಂಗ್ ಬೀಯಿಂಗ್ಸ್ ರೆಸ್ಪೈರ್. ಲಿವಿಂಗ್ ಬೀಯಿಂಗ್ಸ್ ರೆಸ್ಪೈರ್ ಅಂತಂದ್ರ, ರೆಸ್ಪೈರ್ ಅಂದ್ರೆ ಏನು, ಉಸಿರಾಡುತ್ತವೆ. ಕನ್ನಡದೊಳಗೆ ಉಸಿರಾಟ. ಇದೇನಿದು? ಉಸಿರಾಟ ಕ್ರಿಯೆ. ಈ ಉಸಿರಾಟ ಕ್ರಿಯೆ ಮಾಡ್ಲಿಲ್ಲ ಅಂತಂದ್ರ ಅವು ಜೀವಿಗಳೇ ಅಲ್ಲ ಅಂತ. ಯಾಕೆ ಹೇಳ್ರಿ? ಉಸಿರಾಟ ಕ್ರಿಯೆ ಯಾಕೆ ಮಾಡ್ತೀವಿ ನಾವು? ನಮ್ಮ ದೇಹಕ್ಕೆ, ನಮ್ಮ ಬಾಡಿಗೆ ಗಾಳಿ ಅವಶ್ಯಕತೆ ಇರುತ್ತೆ. ಎಸ್ಪೆಷಲಿ ಏನು, ಆಕ್ಸಿಜನ್, O2 ಅಂತ ಕರಿತೀವಿ. ಇದೇನಿದು? ಆಕ್ಸಿಜನ್. ಈ ಆಕ್ಸಿಜನ್ ನ ಅವಶ್ಯಕತೆ ಇರುತ್ತೆ. ಈ ಆಕ್ಸಿಜನ್ ತಗೊಂಡು ಏನ್ ಮಾಡುತ್ತೆ ಗೊತ್ತಾ, ನಮ್ಮ ಬಾಡಿ ನಮ್ಮ ಆಕ್ಸಿಜನ್ ತಗೊಂಡು ಇದ್ರೊಳಗಡೆ ಆಕ್ಸಿಜನ್ ಮೇಲೆ ಮೂಗಿರುತ್ತಲ್ಲ, ಆಕ್ಸಿಜನ್ ತಗೊಂಡು ಇದ್ರೊಳಗಡೆ ಆಕ್ಸಿಜನ್ ನ ಬ್ಲಡ್ ಮುಖಾಂತರ ಕಳಿಸಿ ವಾಪಸ್ ಹೊರಗಡೆ ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಹಾಕುತ್ತೆ. ಕಾರ್ಬನ್ ಡೈಆಕ್ಸೈಡ್ ಇದನ್ನ ವೇಸ್ಟ್. ಇದೇ ತರ ನೆಕ್ಸ್ಟ್ ಪ್ಲಾಂಟ್ಸ್ಗೂ ಕೂಡ ನಾವೇನ್ ತಿಳ್ಕೊಂಡಿದ್ವಿ ಗೊತ್ತಾ, ಪ್ಲಾಂಟ್ಸ್ ಕಾರ್ಬನ್ ಡೈಆಕ್ಸೈಡ್ ನ ತಗೊಂತಾವು, ಆಕ್ಸಿಜನ್ ನ ಹೊರಗೆ ಹಾಕ್ತಾವು ಅಂತ ತಿಳ್ಕೊಂಡಿದ್ವಿ. ಯಾವಾಗ ಪ್ಲಾಂಟ್ಸ್ ಹತ್ರ ಏನು ಸೂರ್ಯನ ಬೆಳಕು ಇರಂಗಿಲ್ಲ ನೋಡ್ರಿ, ಇದು ಪ್ಲಾಂಟ್ ಅಂತ ತಿಳ್ಕೊಂಡು. ಇಲ್ಲಿ ಸನ್ಲೈಟ್ ಇದ್ದಾಗ ಇವು ಆಕ್ಸಿಜನ್ ನ ರೇಸ್ ಮಾಡ್ತಾವು, ಕಾರ್ಬನ್ ಡೈಆಕ್ಸೈಡ್ ನ ತಗೋತಾವು. ಬಟ್ ಯಾವಾಗ ಚಂದ್ರ ಇರ್ತಾವ ನೋಡ್ರಿ ರಾತ್ರಿ ಹೊತ್ತಲ್ಲಿ, ಅವಾಗ ಒಂದ್ ಪ್ಲಾಂಟ್ ಏನ್ ಮಾಡುತ್ತಾ ಅಂತಂದ್ರ, ಹೊರಗಿರೋ ಆಕ್ಸಿಜನ್ ನ ಯೂಸ್ ಮಾಡ್ಕೊಂಡು ಅದು ಕೂಡ ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಬಿಡುತ್ತಾ ಅಂತ. ಅಂದ್ರೆ ಪ್ಲಾಂಟ್ಸ್ಗೂ ಕೂಡ, ಪ್ಲಾಂಟ್ಸ್ ಆಲ್ಸೋ ಡಿಪೆಂಡ್ ಆನ್ ಆಕ್ಸಿಜನ್ ಫಾರ್ ದೇರ್ ರೆಸ್ಪಿರೇಷನ್. ಯೂಶುವಲಿ ದೇ ರೆಸ್ಪೈರ್ ಥ್ರೂ ಸ್ಟೊಮ್ಯಾಟಾ. ಇಲ್ಲಿ ನೋಡಿ, ಸ್ಟೊಮ್ಯಾಟಾ, ಇದನ್ನ ಕಂಪ್ಲೀಟ್ ನ ನೋಟ್ ಡೌನ್ ಮಾಡ್ಕೋಬೇಕು ನೀವು, ಇಂಪಾರ್ಟೆಂಟ್. ಸ್ಟೊಮ್ಯಾಟಾ ಅಂತಂದ್ರೆ ಸ್ಮಾಲ್ ಓಪನಿಂಗ್ಸ್. ಒಂದು ಲೀಫ್ ಇರುತ್ತಂತ ತಿಳ್ಕೊರಿ. ಈ ಲೀಫ್ ನ ಹಿಂದ್ಗಡೆ ಭಾಗ ಸ್ಮೂತ್ ಸರ್ಫೇಸ್ ಅಲ್ಲ, ಹಾರ್ಡ್ ಸರ್ಫೇಸ್ ಇರುತ್ತೆ ನೋಡಿ. ಈ ಲೀಫ್ ನ ಹಿಂದಿನ ಭಾಗದಲ್ಲಿ ಚಿಕ್ಕ ಓಪನಿಂಗ್ಸ್ ಇರ್ತಾವ, ಸಣ್ಣ ಓಪನಿಂಗ್ಸ್ ಇರ್ತಾವ. ಈ ಸಣ್ಣ ಓಪನಿಂಗ್ಸ್ ಏನು ಮೂಗಿನ ತರ ಆಕ್ಟ್ ಮಾಡ್ತಾವ. ಮೂಗಲ್ಲ, ಮೂಗಿನ ತರ. ಅಂದ್ರೆ ಇವು ಗಾಳಿನ ಒಳಗಡೆ ತಗೊಂಡು ಹೊರಗಡೆ ಬಿಡುವಂತ ಕಾರ್ಯ ಮಾಡ್ತಾವ. ಅದಕ್ಕೆ ನಾವು ಸ್ಟೊಮ್ಯಾಟಾ ಅಂತ ಕರಿತೀವಿ. ಈ ಸ್ಟೊಮ್ಯಾಟಾ ಅಂತಂದ್ರೆ ಏನು? ಸ್ಟೊಮ್ಯಾಟಾ ಅಂತಂದ್ರೆ ಅವು
ಗಾಳಿನ ತಗೊಂಡು ಬಿಡುವಂತ ಕಾರ್ಯವನ್ನು ಮಾಡುವಂಥದ್ದು. ಲೋವರ್ ಸರ್ಫೇಸ್ ಆಫ್ ಲೀವ್ಸ್ ಒಳಗಡೆ ಇರ್ತಾವೆ. ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್ ದ ಎನರ್ಜಿ ಇನ್ ದ ಫುಡ್ ಈಸ್ ಮೇಡ್ ಅವೈಲೇಬಲ್ ಟು ದ ಲಿವಿಂಗ್ ಬಾಡಿ. ಇದನ್ನ ನೋಟ್ ಮಾಡ್ಕೋರಿ. ಅಂದ್ರೆ ಆಕ್ಸಿಜನ್ ನ ಹೆಲ್ಪ್ ಮುಖಾಂತರ, ಆಕ್ಸಿಜನ್ ನ ಹೆಲ್ಪ್ ಇಂದ ನಾವು ತಿಂತೀವಲ್ಲ ಫುಡ್, ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್, ಅದನ್ನ ಯೂಸ್ ಮಾಡ್ಕೊಳಕ್, ಅದರಿಂದ ಎನರ್ಜಿ ತಗೊಳಕ ಆಕ್ಸಿಜನ್ ಏನ್ ಮಾಡುತ್ತಾ, ಹೆಲ್ಪ್ ಮಾಡುತ್ತಾ ಅಂತ ಹೇಳ್ಯಾರ. ನೆಕ್ಸ್ಟ್ ಮುಂದೆ ನೋಡೋಣ ಬನ್ನಿ. ಮುಂದೆ ಏನೈತಿ, ಥರ್ಡ್ ಕ್ಯಾರೆಕ್ಟರಿಸ್ಟಿಕ್, ಲಿವಿಂಗ್ ಬೀಯಿಂಗ್ಸ್ ಈಟ್ ಫುಡ್ ಅಂತ. ಲಿವಿಂಗ್ ಬೀಯಿಂಗ್ಸ್ ಏನ್ ಮಾಡ್ತಾವು, ಫುಡ್ ನ ತಿಂತಾವು ಅಂತ. ನಾವು ನಮಗೆ ಹೊಟ್ಟೆ ಹಸಿತೈತಿ, ಯಾವ್ದಾದ್ರು ಆಟ ಆಡಿದ್ವಿ, ಕೆಲಸ ಮಾಡಿದ್ವಿ, ಸುಸ್ತಾಗಿತ್ತು ಅಂತಂದ್ರ ಹೊಟ್ಟೆ ಹಸಿತಾ ಇರ್ತಂತೀವಲ್ಲ, ನಮಗ್ ಫುಡ್ ಬೇಕು, ಆಹಾರ ಬೇಕು. ಯಾವ್ದಕ್ಕ, ನಾವು ಬದುಕಾಕ ಮತ್ತ ಕೆಲಸ ಮಾಡಾಕ. ಯಾವುದೇ ಜೀವಿ ಕೆಲಸ ಮಾಡ್ಬೇಕು ಅಂತಂದ್ರ ಅದಕ್ಕೆ ಎನರ್ಜಿ ಬೇಕು. ಆ ಎನರ್ಜಿ ಎಲ್ಲಿಂದ ಸಿಗ್ತೈತಿ, ಫುಡ್ ಇಂದ ಸಿಗ್ತೈತಿ. ಇಲ್ಲೊಬ್ಬ ನೋಡ್ರಿ ಕಟ್ಟಿಗೆ ಕಡಿಯಕತ್ತಾನ, ಒಬ್ರು ಲೋಡ್ ನ ಕ್ಯಾರಿ ಮಾಡಕತ್ತಾನ, ಇಲ್ಲೊಂದು ಪ್ರಾಣಿ ಒಂದು ಬೇಟೆ ಆಡಕತ್ತೈತಿ. ಬೇಟೆ ಊಟದ ಸಲಾಗಿ ಆಡಕತೈತಿ, ಆದ್ರೂ ಅದ್ ಬೇಟೆ ಆಡ್ಬೇಕಂದ್ರೆ ಎನರ್ಜಿ ಬೇಕು. ಎನರ್ಜಿ ಬೇಕಂದ್ರೆ ಊಟ ಮಾಡಿರ್ಬೇಕು. ಹೌದಾ, ಅರ್ಥ ಆಗುತ್ತಾ? ಈ ದ ನೇಮ್ಸ್ ಆಫ್ ಸಮ್ ಲಿವಿಂಗ್ ಬೀಯಿಂಗ್ಸ್ ಆರ್ ಗಿವನ್ ಬಿಲೋ, ದೇ ಹೆಲ್ಪ್ ಅಸ್ ಟು ವರ್ಕ್ ಅಂತ. ನೋಡ್ರಿ, ಕೆಲವೊಂದಿಷ್ಟು ಲಿವಿಂಗ್ ಬೀಯಿಂಗ್ಸ್ ಇವು ನಮ್ಗೆ ಯಾಕೆ ಹೆಲ್ಪ್ ಮಾಡ್ತಾವು ಅಂತ. ಎಲಿಫೆಂಟ್ ನಮ್ಗೆ ಯಾಕೆ ಹೆಲ್ಪ್ ಮಾಡ್ತಾ? ಎಲಿಫೆಂಟ್ ನಾವು ಮೊದಲಿನ ಕಾಲದಾಗ ಯಾವಾಗ ಕ್ರೇನ್ ಇರ್ತಿದ್ದಿಲ್ಲ ನೋಡಿ, ಅವಾಗ ಎಲಿಫೆಂಟ್ ನಾವೇನ್ ಮಾಡ್ತಿದ್ವಿ, ಮರದ ದಿಮ್ಮೆಗಳನ್ನ, ದೊಡ್ಡ ದೊಡ್ಡ ಲೋಡ್ ನ ಕ್ಯಾರಿ ಮಾಡಕ್ಕೆ ಎಲಿಫೆಂಟ್ ನ ಯೂಸ್ ಮಾಡ್ತಿದ್ವಿ. ನೆಕ್ಸ್ಟ್ ಬುಲ್ಲಾಕ್, ರೈತನ ಮಿತ್ರ, ರೈತನಿಗೆ ಉಳಾಕ. ಇವಾಗ ಏನೋ ಟ್ರ್ಯಾಕ್ಟರ್ಸ್ ಬಂದವು, ಮೊದಲು ಟ್ರ್ಯಾಕ್ಟರ್ಸ್ ಮಾಡೋ ಕೆಲಸ ಎಲ್ಲ ಎತ್ತುಗಳೇ ಮಾಡ್ತಿದ್ವು. ಡಾಗ್, ನಾಯಿಗಳು ನಮ್ಮ ಮನೆ ಸಾಕಾಕ, ನಮ್ಮ ಊರು ಕಾಯಕ, ನಮ್ಮ ಮನಿ ಕಾಯಕ, ನಮ್ಮನ್ನ ಕಾಯಕ ನಾಯಿಗಳು ಇರ್ತಾವ. ಇವುಗಳಿಗೆಲ್ಲ ಫುಡ್ ಹಾಕ್ಲಿಲ್ಲ ಅಂತಂದ್ರೆ ಅವು ಬದುಕಿರ್ತಾವ? ಸಾಧ್ಯನೇ ಇಲ್ಲ. ಹಂಗಂದ್ರೆ ಈ ಫುಡ್ ಬರೀ ಎನಿಮಲ್ಸಿಗೆ ಅಷ್ಟೇ ಬೇಕಾ ಅಥವಾ ಪ್ಲಾಂಟ್ಸಿಗೂ ಬೇಕಾ? ಹಂಗಂದ್ರೆ ಪ್ಲಾಂಟ್ಸ್ ಎಲ್ಲಿಂದ ಫುಡ್ ತಯಾರು ಮಾಡ್ಕೊಂತಾವು ಅಂತ ಫಸ್ಟ್ ಕ್ವಶನ್. ಪ್ಲಾಂಟ್ಸ್ ಹೇಗೆ ತಮ್ಮ ಫುಡ್ ಅವ್ರಿಗೆ ನಡೆದಾಡಕ ಬರಂಗಿಲ್ಲ, ಅವಕ್ಕ ಒಂದು ಜಾಗ ಎಲ್ಲಿತ್ತು ಅಲ್ಲೇ ಊಟ ತಂದು ಕೊಡ್ಬೇಕು. ಹಂಗಂದ್ರೆ ಯಾರು ಊಟ ತಂದು ಕೊಡ್ತಾರ ಅಂತ. ನೆಕ್ಸ್ಟ್ ನೋಡ್ರಿ, ಈಚ್ ಪಾರ್ಟ್ ಆಫ್ ದಿ ಪ್ಲಾಂಟ್ ಡಸ್ ಒನ್ ಆರ್ ದಿ ಅದರ್ ಆಕ್ಟಿವಿಟಿ. ಪ್ಲಾಂಟಿನ ಪ್ರತಿಯೊಂದು ಪಾರ್ಟ್ ಕೂಡ ಒಂದಾದ್ರೂ ಅಥವಾ ಇನ್ನೊಂದು ಆಕ್ಟಿವಿಟಿನ ಮಾಡುತ್ತೆ ಅಂತ. ಹಂಗತೆ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಫುಡ್ ಬೇಕು. ಆ ಫುಡ್ ನ ತಯಾರು ತನ್ನ ಲೀಫ್ ಅಲ್ಲಿ ತಯಾರು ಮಾಡ್ಕೊಳ್ತಾರೆ. ಅದಕ್ಕೆ ನಾವು ಏನಂತ ಕರಿತೀವಿ, ಆಟೋಟ್ರೋಪ್ಸ್ ಅಂತ ಕರಿತೀವಿ. ಗ್ರೀನ್ ಪ್ಲಾಂಟ್ಸ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್, ದಟ್ ಈಸ್ ವೈ ಗ್ರೀನ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಎಸ್ ಆಟೋಟ್ರೋಪ್ಸ್. ಆಟೋಟ್ರೋಪ್ಸ್ ಅಂದ್ರೆ ಏನು, ತಮ್ಮ ಫುಡ್ ನ ತಾವೇ ತಯಾರು ಮಾಡ್ಕೊಳೋದು. ಸರ್, ನಾವು ನಮ್ಮ ಫುಡ್ ನಮ್ಮ ಅಡಿಗೆ ಮನೆ ಮಾಡ್ಕೊಂತೀವಲ್ರಿ ಅಂತ ನೀವು ಕೇಳ್ಬೋದು. ನಾವು ನಮ್ಮ ಫುಡ್ ನ ಐತಲ್ಲ ಪ್ಲಾಂಟ್ ಇಂದ ಕಟ್ ಮಾಡಿ, ಅಂದ್ರೆ ಪ್ಲಾಂಟ್ ನ ಸಾಯಿಸಿ ತಂದಿರ್ತೀವಿ, ಅಥವಾ ಪ್ಲಾಂಟ್ ಸತ್ತ ಮೇಲೆ ಅದು ಬೈ ಪ್ರಾಡಕ್ಟ್ ಬಂದಿರ್ತಲ್ಲ ಅದನ್ನ ತಗೊಂಡ್ ಬಂದಿರ್ತೀವಿ. ಅನಿಮಲ್ಸ್ ನ ಸಾಯಿಸಿ ಅಥವಾ ಅನಿಮಲ್ಸ್ ನ ಚಿಕನ್, ಮಟನ್ ಇದನ್ನೆಲ್ಲ ಅನಿಮಲ್ಸ್ ನ ತಂದಿರ್ತೀವಿ. ನಮ್ಮ ಫುಡ್ ನ ನಮ್ಮ ಬಾಡಿ ಒಳಗಡೆ ಪ್ರಿಪೇರ್ ಮಾಡಲ್ಲ. ಬಟ್ ಪ್ಲಾಂಟ್ಸ್ ಏನಾಗ್ತವು, ಅದರ ಬಾಡಿ ಒಳಗಡೆನೆ ಅದ್ರ ಫುಡ್ ಪ್ರಿಪೇರ್ ಆಗುತ್ತಾ. ಸರ್ ಹೆಂಗಾಗತ್ರಿ ಅಂತ ನಿಮ್ ಕ್ವಶನ್ ಕೇಳ್ಬೋದು. ಅದನ್ನ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಏನಾಗುತ್ತಾ, ಪ್ಲಾಂಟ್, ಇಲ್ಲಿ ಪ್ಲಾಂಟ್ ಐತವ ಚಿಕ್ಕದು. ಈ ಪ್ಲಾಂಟ್ಗೆ ಹಲವಾರು ಪಾರ್ಟ್ಸ್ ಇರ್ತಾವ. ಯಾವ್ಯಾವು, ಲೀಫ್, ಇಲ್ಲೇ ಸ್ಟೆಮ್ ಐತಿ, ಇಲ್ಲೇ ರೂಟ್ಸ್ ಅದಾವು, ಇಲ್ಲೇ ಮಣ್ಣು ಐತಿ ನೋಡಿ ಪಾಟ್ ಒಳಗ. ಇಲ್ಲಿ ಲೀಫ್ ಇರುತ್ತಲ್ಲ, ಈ ಲೀಫ್ ಸೋಲಾರ್ ಎನರ್ಜಿನ ತಗೊಳುತ್ತೆ, ಅಂದ್ರೆ ಸನ್ ಲೈಟ್ ನ ತಗೊಂಡು ಏನ್ ಮಾಡುತ್ತಾ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಅಟ್ಮಾಸ್ಫಿಯರ್ ಒಳಗೆ, ಅದನ್ನು ಕೂಡ ತಗೊಂಡು ಎಲ್ಲಿ ಕಳ್ಸತ್ತ, ಲೀಫ್ ಒಳಗಡೆನ ಕ್ಲೋರೋಫಿಲ್. ಏನಂದ್ರೆ ಕ್ಲೋರೋಫಿಲ್ ಅನ್ನೋದು ಒಂದು ಚಿಕ್ಕ ಸಂಪತ್ತು ಇರ್ತೈತಿ. ಯಾವ ತಲೆ, ಲೀಫ್ ತಲೆ. ಆ ಲೀಫ್ ಸೋಲಾರ್ ಎನರ್ಜಿ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಲೀಫ್ ಮುಖಾಂತರ ಅಬ್ಸರ್ವ್ ಮಾಡ್ತಾನೆ. ನೆಕ್ಸ್ಟ್ ವಾಟರ್, ಮಿನರಲ್ಸ್ ಅಂಡ್ ಸಾಲ್ಟ್ಸ್. ಯಾವುದು, ರೂಟ್ಸ್ ಐತಲ್ಲ, ವಾಟರ್ ಅಂದ್ರೆ ನೀರು, ಮಿನರಲ್ಸ್ ಅಂದ್ರೆ ಖನಿಜಗಳು, ಸಾಲ್ಟ್ಸ್ ಅಂದ್ರೆ ಉಪ್ಪುಗಳು. ಇವನ್ನ ಮೂರನ್ನ ಅಬ್ಸರ್ವ್ ಮಾಡಿಕೊಂಡು ರೂಟ್ಸ್ ಸ್ಟೆಮ್ ಮುಖಾಂತರ ಎಲ್ಲಿ ಕಳ್ಸುತ್ತಾ, ಲೀಫಿ ಕಳ್ಸುತ್ತ. ಲೀಫಿ ಕಳಿಸಿದಾಗ ಆ ಕ್ಲೋರೋಫಿಲ್ ಐತಲ್ಲ, ಈ ಮೂರನ್ನು ಯೂಸ್ ಮಾಡಿಕೊಂಡು ಫುಡ್ ನ ತಯಾರು ಮಾಡುತ್ತಾ. ಈ ಫುಡ್ ನ ತಯಾರು ಮಾಡಿ ಪ್ಲಾಂಟ್ಸಿನ ಎಲ್ಲಾ ಪಾರ್ಟ್ಸಿಗೂ ಸೆಂಡ್ ಮಾಡುತ್ತಾ, ಕಳಿಸುತ್ತಾ. ಅದನ್ನ ನಾವು ಈ ಪ್ರೋಸೆಸ್ ನ ಫೋಟೋ ಸಿಂಥಸಿಸ್ ಅಂತ ಕರಿತೀವಿ. ಫೋಟೋಸಿಂಥಸಿಸ್ ಕನ್ನಡದಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಫೋಟೋಸಿಂಥಸಿಸ್ ಅಂದ್ರ ಫೋಟೋನ್ ಅಂದ್ರೆ ಲೈಟಿನ ಪ್ರೆಸೆನ್ಸ್ ಅಲ್ಲಿ ಆಗುವಂತ ಫುಡ್ ತಯಾರಿಯನ್ನ ಏನಂತ ಕರಿತೀವಿ ನಾವು, ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಹಂಗಂದ್ರೆ ಫೋಟೋಸಿಂಥಸಿಸ್ ಅಂದ್ರೆ ಏನು? ನೆಕ್ಸ್ಟ್ ನೋಡ್ರಿ, ಫೋಟೋಸಿಂಥಸಿಸ್ ಅಂದ್ರೆ ಏನು ಇಲ್ಲಿ ನೋಡ್ರಿ. ಪ್ಲಾಂಟ್ಸ್ ಯೂಸ್ ಸೋಲಾರ್ ಎನರ್ಜಿ, ಕಾರ್ಬನ್ ಡೈಆಕ್ಸೈಡ್ ಇನ್ ಏರ್, absorb water, minerals and salts from soil through roots and prepare food with the help of chlorophyll. ಪ್ಲಾಂಟ್ಸ್ ಏನ್ ಮಾಡ್ತಾವು, ಸೋಲಾರ್ ಎನರ್ಜಿನ ಯೂಸ್ ಮಾಡ್ತಾವು,
ಕಾರ್ಬನ್ ಡೈಆಕ್ಸೈಡ್ ನ ತಗೊಂತಾವ್, ಏರ್ ಒಳಗಿರೋ ಕಾರ್ಬನ್ ಡೈಆಕ್ಸೈಡ್ ನ. ಮತ್ತ ಅಬ್ಸಾರ್ಬ್ ವಾಟರ್, ನೀರನ್ನ ಅಬ್ಸಾರ್ಬ್ ಮಾಡ್ಕೊಂತಾವ್, ಮಿನರಲ್ಸ್ ಖನಿಜಗಳನ್ನ ಅಬ್ಸಾರ್ಬ್ ಮಾಡ್ಕೊಂತಾವ್, ಸಾಲ್ಟ್ಸ್ ಅಂದ್ರೆ ಉಪ್ಪುಗಳನ್ನ ಎಲ್ಲಿಂದ, ಸಾಯಿಲ್ ಇಂದ ಅಬ್ಸಾರ್ಬ್ ಮಾಡ್ಕೊಂತಾವ್, ರೂಟ್ಸ್ ಥ್ರೂ ರೂಟ್ಸ್ ಅಂತ ಅಂದ್ರೆ ಯಾವ್ದ್ರಿಂದ, ರೂಟ್ಸ್ ವಾಟರ್ ಮಿನರಲ್ ಸಾಲ್ಟ್ಸ್ ನ ಅಬ್ಸಾರ್ಬ್ ಮಾಡ್ಕೊಂಡು ಅಂಡ್ ಪ್ರಿಪೇರ್ ಫುಡ್ ವಿತ್ ದ ಹೆಲ್ಪ್ ಆಫ್ ಕ್ಲೋರೋಫಿಲ್. ಕ್ಲೋರೋಫಿಲ್, ಈ ಕ್ಲೋರೋಫಿಲ್ ನ ಹೆಲ್ಪ್ ತಗೊಂಡು, ಎಲ್ಲಿರ್ತದೆ ಕ್ಲೋರೋಫಿಲ್, ಇದು ಲೀಫ್ ಒಳಗಡೆ ಇರುತ್ತ. ಲೀಫ್ ಒಳಗಡೆ ಕ್ಲೋರೋಫಿಲ್ ನ ಹೆಲ್ಪ್ ತಗೊಂಡು ಸೋಲಾರ್ ಎನರ್ಜಿ, ಕಾರ್ಬನ್ ಡೈಆಕ್ಸೈಡ್, ವಾಟರ್, ಮಿನರಲ್ ಸಾಲ್ಟ್ಸ್ ಯೂಸ್ ಮಾಡಿಕೊಂಡು ತಯಾರಿ ಆಗುವಂತ ಫುಡ್ ಪ್ರಿಪರೇಷನ್ ಪ್ರೋಸೆಸ್ಗೆ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ನೀವು ಇದನ್ನ ನೀಟಾಗಿ ನೋಟ್ ಡೌನ್ ಮಾಡ್ಕೋಬೇಕು. ಯಾವ್ದನ್ನ, ಪೂರ್ತಿ ಇದು ಪ್ಲಾಂಟ್ಸ್ ಇಂದ ಇಲ್ಲಿ ತನಕ. ನೆಕ್ಸ್ಟ್ ನೋಡ್ರಿ, ಇನ್ ದ ಪ್ರಿಪರೇಷನ್ ಆಫ್ ಫುಡ್ ಬೈ ದಿ ಪ್ಲಾಂಟ್ಸ್ ಗ್ಲೂಕೋಸ್ ಈಸ್ ಪ್ರೊಡ್ಯೂಸ್ಡ್. ಇದು ಗ್ಲೂಕೋಸ್ ಅಂತ ಕೇಳಿರ್ಬೋದು ನೀವೆಲ್ಲ, ಆರಾಮಿಲ್ಲದ ಕೊಡ್ತಾರಲ್ಲ ಪೌಡ್ರ್. ಗ್ಲೂಕೋಸ್ ಅಂತಂದ್ರೆ ಎನರ್ಜಿ ಗಿವಿಂಗ್ ಕಾಂಪೋನೆಂಟ್. ಅದು ಎನರ್ಜಿ ಇಲ್ಲಿಂದ ಬರ್ತೈತಿ, ಎನರ್ಜಿ ಇಲ್ಲಿಂದ ಬರ್ತೈತಿ. ಯಾವ್ದ್ರಿಂದ, ಗ್ಲೂಕೋಸ್. ಈ ಗ್ಲೂಕೋಸ್ ಫುಡ್ ಇಂದ ಬರ್ತೈತಿ. ಗ್ಲೂಕೋಸ್ ಫುಡ್ ನ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ತೈತಿ. ಅದಕ್ಕೆ ನಾವು ಡೈಜೆಷನ್ ಅಂತ ಕರಿತೀವಿ. ಇದನ್ನ ಹೈಯರ್ ಕ್ಲಾಸಸ್ ಅಲ್ಲಿ ಕಲಿತೀರಿ ನೀವು. ಬಟ್ ಗ್ಲೂಕೋಸ್ ನ ಫುಡ್ ಇಂದ ಅಥವಾ ಕನ್ವರ್ಟ್ ಮಾಡುತ್ತೆ, ಪರಿವರ್ತನೆ ಮಾಡುತ್ತೆ. ಯಾವಾಗ ಫುಡ್ ಬೇಕಾಗಿರ್ತಲ್ಲ ಅವಾಗ ಆ ಫುಡ್ ನ ತಯಾರು ಮಾಡುವಾಗ ಆಕ್ಸಿಜನ್ ಏನಾಗುತ್ತಾ, ಬೈ ಪ್ರಾಡಕ್ಟ್ ಆಗಿ ರಿಲೀಸ್ ಆಗುತ್ತೆ. ಅಂದ್ರೆ ಗ್ಲೂಕೋಸ್ ಮತ್ತೆ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಗ್ಲೂಕೋಸ್ ನ ತಾನು ಇಟ್ಕೊಳ್ತಾ ಆಕ್ಸಿಜನ್ ನ ಹೊರ ಕಳಿಸಿಬಿಡುತ್ತಾ. ಯಾವುದು, ಪ್ಲಾಂಟ್. ರೈಟ್ ಹಿಯರ್ ಹೌ ದೀಸ್ ಟು ಆರ್ ಯೂಸ್ಫುಲ್. ಇಲ್ಲಿ ನೋಡ್ರಿ ಫಸ್ಟ್, ಹಂಗಂದ್ರೆ ನಮ್ಗ ಇವು ಮೂರು ಐಟಮ್ಸ್ ಎಲ್ಲಿಂದ ಸಿಗ್ತಾವು ಅಂತ. ಸೋಲಾರ್ ಎನರ್ಜಿ ಎಲ್ಲಿಂದ ಸಿಗುತ್ತಾ, ಸೋಲಾರ್ ಎನರ್ಜಿ ಸನ್ ಇಂದ ಸಿಗ್ತೈತಿ. ವಾಟರ್ ಮಿನರಲ್ ಸಾಲ್ಟ್ಸ್ ಸಾಯಿಲ್ ಇಂದ ಸಿಗ್ತೈತಿ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಂದ ಸಿಗುತ್ತಾ, ಅಟ್ಮಾಸ್ಫಿಯರ್ ಒಳಗ, ವಾಯುಗೋಳ ಒಳಗ ಸಿಗತೈತಿ. ಕ್ಲೋರೋಫಿಲ್ ಗ್ರೀನ್ ಲೀಫ್ ಒಳಗ ಸಿಗತೈತಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ ಕೆಲವೊಂದಿಷ್ಟು ಅಚ್ಚರಿ ಮೂಡಿಸುವಂತ ಸಂಗತಿಗಳನ್ನ ನಾನು ನಿಮ್ಗೆ ಹೇಳ್ತೀನಿ ಅಂತ. ಏನಂತ, ಅಬ್ಸರ್ವ್ ದೀಸ್ ಪಿಕ್ಚರ್ಸ್. ಈ ಪಿಕ್ಚರ್ಸ್ ಅನ್ನು ನೀವು ನೀಟಾಗಿ ಅಬ್ಸರ್ವ್ ಮಾಡಿ. ಇವೆಲ್ಲ ಯಾವ ಪಿಕ್ಚರ್ಸ್ ಗೊತ್ತಾ, ನೀವು ಸಸ್ಯಾಹಾರಿ ಅಥವಾ ಅಲ್ಲ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತವ, ಅಂದ್ರೆ ಇನ್ಸೆಕ್ಟ್ ನ ತಿನ್ನುವಂತ ಪ್ಲಾಂಟ್ಸ್. ಯಪ್ಪ ಕೇಳಿದ್ರೆ ಭಯ ಬರ್ತೈತಿ. ನೋಡ್ರಿ, ಪ್ಲಾಂಟ್ಸ್ ಲೈಕ್ ಡ್ರೋಸೆರಾ, ಇಲ್ಲೈತಲ್ಲ ಇದು ಡ್ರೋಸೆರಾ, ನೆಪೆಂಥಿಸ್ ಇದು ನೆಪೆಂಥಿಸ್, ಯೂಟ್ರಿಕ್ಯುಲೇರಿಯಾ ಇದು ಯೂಟ್ರಿಕ್ಯುಲೇರಿಯಾ. ಇವು ಪ್ರಿಪೇರ್ ದೇರ್ ಓನ್ ಫುಡ್. ತಮ್ಮ ಫುಡ್ ನ ತಾವೇ ಪ್ರಿಪೇರ್ ಮಾಡಿದ್ರೂ ಸಹ ದೇ ಡಿಪೆಂಡ್ ಆನ್ ಇನ್ಸೆಕ್ಟ್ಸ್ ಫಾರ್ ನೈಟ್ರೋಜನ್ ಅಂತ. ಅಂದ್ರೆ ಅವು ಇನ್ಸೆಕ್ಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾವೆ. ಯಾವ ತರ ಡಿಪೆಂಡ್ ಆಗಿರ್ತಾವು, ಇಲ್ಲಿ ನೋಡ್ರಿ ಚಿಕ್ಕದೊಂದು ಚೀಲ ಇರುತ್ತಲ್ಲ, ಇಲ್ಲಿ ಯಾವ್ದಾದ್ರು ಒಂದು ಹುಳ ಬಂತಂದ್ರೆ ಅದು ಮೇಲಿಂದ ಮುಚ್ಕೊಂಡ್ಬಿಡುತ್ತಾ, ಇಲ್ಲಿ ಜಲ್ ಇರ್ತಾ ಅದು ಅಂಟ್ಕೊಂಡಿರುತ್ತಾ, ಆ ಫುಡ್ ಹುಳನ ಡೈಜೆಸ್ಟ್ ಮಾಡಿ ಅದರೊಳಗಿರೋ ನೈಟ್ರೋಜನ್ ನ ಯೂಸ್ ಮಾಡ್ಕೊಂತವು. ಹಂಗಂದ್ರೆ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ನ ಇನ್ಸೆಕ್ಟ್ಸ್ ನ ತಿಂದು ಬದುಕುವಂತ ಪ್ಲಾಂಟ್ಸ್. ಇನ್ಸೆಕ್ಟ್ಸ್ ನ ಯಾಕೆ ತಿಂತಾವು, ನೈಟ್ರೋಜನ್ ಸಲುವಾಗಿ. ಇದನ್ನ ನೋಟ್ ಮಾಡ್ಕೋಬೇಕು ನೀವು. ಯಾವ್ಯಾವು, ಡ್ರೋಸೆರಾ, ನೆಪೆಂಥಿಸ್, ಯೂಟ್ರಿಕ್ಯುಲೇರಿಯಾ ಆರ್ ದಿ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಡಿಪೆಂಡ್ ಆನ್ ಇನ್ಸೆಕ್ಟ್ಸ್ ಫಾರ್ ನೈಟ್ರೋಜನ್ ಅಂತ ಪೂರ್ತಿ ನೋಟ್ ಮಾಡ್ಕೊರಿ. ಆ ನೋಟ್ ಮಾಡಿ ಪದೇ ಪದೇ ರಿವೈಸ್ ಮಾಡಬೇಕು ಅಂತ. ನೆಕ್ಸ್ಟ್ ಮುಂದೋಗೋಣ. ಮುಂದೆ ನೋಡ್ರಿ, ಫುಡ್ ಆಫ್ ಅನಿಮಲ್ಸ್. ಅನಿಮಲ್ಸ್ ನ ಫುಡ್ ಅಂದ್ರೆ ನಮ್ಮ ಪ್ರಾಣಿಗಳು ಏನು ತಿಂತಾವು ಅಂತ. ಅನಿಮಲ್ಸ್ ಡು ನಾಟ್ ಪ್ರಿಪೇರ್ ದೇರ್ ಓನ್ ಫುಡ್. ಅನಿಮಲ್ಸ್ ಬಾಡಿ ಒಳಗಡೆ ಯಾವ ಫುಡ್ ಪ್ರಿಪೇರ್ ಆಗುವಂತ ಪ್ರೋಸೆಸ್ ಯಾವುದೂ ಇಲ್ಲ. ಅದಕ್ಕಾಗಿ ಅನಿಮಲ್ಸ್ ಐತಲ್ಲ, ದೇ ಡಿಪೆಂಡ್ ಆನ್ ಪ್ಲಾಂಟ್ಸ್ ಅಂಡ್ ಅದರ್ ಅನಿಮಲ್ಸ್ ಫಾರ್ ಫುಡ್. ಏನ್ ಮಾಡಿರ್ತಾವು, ಪ್ಲಾಂಟ್ಸ್ ತಮ್ಮ ಫುಡ್ ತಾವೇ ತಯಾರು ಮಾಡ್ಕೊತಾವಲ್ಲ, ಅದ್ರ ಮೇಲೆ ಅನಿಮಲ್ಸ್ ಡಿಪೆಂಡ್ ಆಗಿರ್ತಾವ. ಯಾವ ತರ ಡಿಪೆಂಡ್ ಆಗಿರ್ತಾವು, ಈಗ ನೋಡ್ರಿ ಪ್ಲಾಂಟ್ಸ್ ಹಣ್ಣು ಕೊಡ್ತಾವಲ್ಲ, ಹಣ್ಣನ್ನು ಹೋಗಿ ನಾವು ತಿಂತೀವಿ. ಹಂಗಂದ್ರೆ ಅದು ಪ್ಲಾಂಟ್ ಹಣ್ಣು ಬಿಡೋತನ ನಾವು ಕಾಯ್ತೀವಿ, ಅದಕ್ಕೆ ನಾವು ಡಿಪೆಂಡೆಂಟ್ ಆಗಿದ್ದೀವಿ. ನೆಕ್ಸ್ಟ್ ಅದು ಅಂಡ್ ಅದರ್ ಅನಿಮಲ್ಸ್ ಫಾರ್ ಫುಡ್. ನೋಡ್ರಿ ನಾವೇ ಮನುಷ್ಯರು ಸಂಡೇ ಅಥವಾ ಬರ್ತಂದ್ರೆ ಚಿಕನ್ ಮಾಡೋಣ, ಮಟನ್ ಮಾಡೋಣ, ಫಿಶ್ ತಿನ್ನೋಣ ಅಂತ ಹೇಳ್ತೀವಲ್ಲ. ಚಿಕನ್ ಅಂತಂದ್ರೆ ಇನ್ನೊಂದು ಪ್ರಾಣಿ, ಅದು ಕೋಳಿ. ಅದು ಕೋಳಿಯಿಂದ ನಾವೇನ್ ಮಾಡಿದ್ವಿ, ನಮ್ಮ ಆಹಾರ ಕೋಳಿ ಮೇಲೆ ಡಿಪೆಂಡ್ ಆಗಿವಿ. ನೆಕ್ಸ್ಟ್ ಮಟನ್ ಅಂದ್ರೆ ಆಡುಗಳ ಮೇಲೆ, ಕುರಿಗಳ ಮೇಲೆ ಡಿಪೆಂಡ್ ಆಗಿವಿ. ನೆಕ್ಸ್ಟ್ ಫಿಶ್ ಅಂದ್ರ ಮೀನುಗಳ ಮೇಲೆ ಡಿಪೆಂಡ್ ಆಗಿವಿ. ಇದೇ ತರ ಕೆಲವೊಂದಿಷ್ಟು ಪ್ರಾಣಿಗಳ ಮೇಲೆನೆ ಡಿಪೆಂಡ್ ಆಗಿರ್ತಾವೆ. ಕೆಲವೊಂದಿಷ್ಟು ಪ್ರಾಣಿಗಳು ಪ್ಲಾಂಟ್ಸ್ ಮೇಲೆನೆ ಡಿಪೆಂಡ್ ಆಗಿರ್ತಾವೆ. ಕೆಲವೊಂದಿಷ್ಟು ಪ್ರಾಣಿಗಳು ಏನಾಗಿರ್ತಾವು, ಪ್ಲಾಂಟ್ಸ್ ಮತ್ತೆ ತಿಂತಾವು, ಅನಿಮಲ್ಸ್ ತಿಂತಾವು. ಅಂತದಕ್ಕ ದೇರ್ ಫೋರ್ ಅನಿಮಲ್ಸ್ ಆರ್ ಕಾಲ್ಡ್ ಹೆಟೆರೋಟ್ರೋಪ್ಸ್. ಆಗಲೇ ನಾವು ಆಟೋಟ್ರೋಪ್ಸ್ ಅಂತ ಓದಿದ್ವಿ. ಆಟೋಟ್ರೋಪ್ಸ್ ಇವು ಹೆಟೆರೋಟ್ರೋಪ್ಸ್. ಹೆಟೆರೋಟ್ರೋಪ್ಸ್ ಅಂತಂದ್ರೆ ಅನಿಮಲ್ಸ್ ಡು ನಾಟ್ ಪ್ರಿಪೇರ್ ದೇರ್ ಓನ್ ಫುಡ್, ದೇ ಡಿಪೆಂಡ್ ಆನ್ ಪ್ಲಾಂಟ್ಸ್ ಅಂಡ್ ಅದರ್ ಅನಿಮಲ್ಸ್ ಫಾರ್ ಫುಡ್, ದೇರ್ ಫಾರ್ ಅನಿಮಲ್ಸ್ ಆರ್ ಕಾಲ್ಡ್ ಆಸ್ ಹೆಟೆರೋಟ್ರೋಪ್ಸ್. ಅರ್ಥ ಆಯ್ತಾ? ಹೆಟೆರೋಟ್ರೋಪ್ಸ್ ಅಂದ್ರೆ ಏನಂತ ಅರ್ಥ ಆಯ್ತಾ? ಹೆಟೆರೋಟ್ರೋಪ್ಸ್ ಒಳಗಡೆ ಇನ್ನೂ ಕೆಲವೊಂದಿಷ್ಟು ಟೈಪ್ಸ್ ಕೊಡ್ತಾವೆ.
ಆಗಲೇ ಹೇಳಿದ್ನಲ್ಲ ನಾನು, ಕೆಲವೊಂದಿಷ್ಟು ಎನಿಮಲ್ಸ್ ಅದರ್ ಎನಿಮಲ್ಸ್ ಅಷ್ಟೇ ತಿಂತಾವು, ಕೆಲವೊಂದಿಷ್ಟು ಪ್ಲಾಂಟ್ಸ್ ಅಷ್ಟೇ ತಿಂತಾವು. ಬಟ್ ಕೆಲವೊಂದಿಷ್ಟು ಎನಿಮಲ್ಸ್ನು ತಿಂತಾವು, ಪ್ಲಾಂಟ್ಸ್ ತಿಂತಾವು. ಅದರಲ್ಲಿ ಒಂದು ಟೈಪು ಹರ್ಬಿವೋರ್, ಸಸ್ಯಹಾರಿ. ಹರ್ಬ್ ಅಂದ್ರ ಸಸ್ಯಗಳು, ಆ ಸಸ್ಯಗಳ ಮೇಲೆ ಡಿಪೆಂಡ್ ಆಗ್ಯಾವ. ಎನಿಮಲ್ಸ್ ದಟ್ ಈಟ್ ಓನ್ಲಿ ಪ್ಲಾಂಟ್ಸ್ ಅಂಡ್ ಪ್ಲಾಂಟ್ ಪ್ರೊಡಕ್ಟ್ಸ್, ಅಂದ್ರೆ ಯಾವ ಎನಿಮಲ್ಸ್ ಬರೀ ಓನ್ಲಿ ಪ್ಲಾಂಟ್ಸ್ ತಿಂತಾವ. ಸಪೋಸ್ ನೋಡ್ರಿ, ಆಕಳು ಅಂದ್ರೆ ಕೌ, ನೆಕ್ಸ್ಟ್ ಗೋಟ್, ನೆಕ್ಸ್ಟ್ ಶೀಪ್, ನೆಕ್ಸ್ಟ್ ಡೀರ್. ಇವೆಲ್ಲ ಏನು ಬರೀ ಹುಲ್ಲು ಅಥವಾ ಪ್ಲಾಂಟ್ಸ್ ನ ತಿಂದು, ಹರ್ಬ್ಸ್ ನ ತಿಂದು ಬದುಕುವಂತವು. ಇವಕ್ಕ ನಾವು ಹರ್ಬಿವೋರ್ ಅಂತ ಕರಿತೀವಿ. ಇದನ್ನ ಕ್ಲೀನ್ ಆಗಿ ನೋಟ್ ಮಾಡ್ಕೋಬೇಕು. ಎಕ್ಸಾಂಪಲ್ ಅಂತ ಬರ್ಕೊಂಡು ಇವನ್ ಬರಿಬೇಕು. ನೆಕ್ಸ್ಟ್ ನೋಡ್ರಿ, ಮುಂದೆ ನೋಡ್ರಿ, ಹರ್ಬಿವೋರ್ ಆದಾದ್ಮೇಲೆ ಕಾರ್ನಿವೋರ್ ಅಂದ್ರೆ ಎನಿಮಲ್ಸ್ ದಟ್ ಲಿವ್ ಬೈ ಈಟಿಂಗ್ ಅದರ್ ಎನಿಮಲ್ಸ್ ಆಸ್ ದೇರ್ ಫುಡ್. ಅಂದ್ರೆ ಯಾವ ಎನಿಮಲ್ಸ್ ಇನ್ನೊಂದು ಎನಿಮಲ್ಸ್ ನ ತಿಂದು ಬದುಕ್ತಾವಲ್ಲ, ಎನಿಮಲ್ಸ್ ದಟ್ ಲಿವ್ ಬೈ ಈಟಿಂಗ್ ಅದರ್ ಎನಿಮಲ್ಸ್, ಬೇರೆ ಪ್ರಾಣಿಗಳನ್ನ ತಿಂದು ಬದುಕುವಂತವನ್ನ ಕಾರ್ನಿವೋರ್. ನಾವು ಮಾಂಸಾಹಾರಿ, ಬರೀ ಮಾಂಸವನ್ನ ಸೇವನೆ ಮಾಡುವಂತ. ಎಂತಾವು? ಟೈಗರ್. ನೋಡ್ರಿ, ಈಗ ಇದು ಟೈಗರ್, ಲಾಯನ್, ಮತ್ತ ಇಲ್ಲಿ ನೋಡ್ರಿ ಮತ್ತೆ ಯಾವ್ದವು, ಇಲ್ಲಿ ನೋಡ್ರಿ ಫಾಕ್ಸ್. ಈಗ ನೋಡ್ರಿ ಬೆಕ್ಕು, ಅವೆಲ್ಲ ನಾಯಿಗಳವೆಲ್ಲ ತಿಂತಾವು, ಎರಡು ತಿಂತಾವು. ಇವು ಟೈಗರ್. ಎಕ್ಸಾಂಪಲ್ ಬರೆಸ್ತೀನಿ ನೋಡ್ರಿ. ಎಕ್ಸಾಂಪಲ್: ಟೈಗರ್, ಲಯನ್, ಫಾಕ್ಸ್, ಲೆಪರ್ಡ್, ಚೀತಾ. ಇವೆಲ್ಲ ಏನು? ಕಾರ್ನಿವೋರಸ್ ಅನಿಮಲ್ಸ್. ನೆಕ್ಸ್ಟ್ ಎರಡನ್ನು ತಿಂದ್ರೆ ಅನಿಮಲ್ಸ್ನು ತಿಂತಾವು, ಪ್ಲಾಂಟ್ಸ್. ಅನಿಮಲ್ಸ್ ದಟ್ ಡಿಪೆಂಡ್ ಬೋತ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಅಂದ್ರೆ ಪ್ಲಾಂಟ್ಸ್ ಸಿಕ್ಕಾಗ ಪ್ಲಾಂಟ್ಸ್ ತಿನ್ನೋದು, ಅನಿಮಲ್ಸ್ ಸಿಕ್ಕಾಗ ಅನಿಮಲ್ಸ್ ತಿನ್ನೋದು ಅಂತಾರ ನಾವು ಹ್ಯೂಮನ್ ಬೀಂಗ್ಸ್. ಫಸ್ಟ್ನೇದ್ದು ಹ್ಯೂಮನ್ ಬೀಂಗ್ಸ್. ವಿತ್ ದ ಹೆಲ್ಪ್ ಆಫ್ ದೀಸ್ ಪಿಕ್ಚರ್ಸ್ ಲಿಸ್ಟ್ ಆಫ್ ದ ಹರ್ಬಿವೋರ್, ಕಾರ್ನಿವೋರ್. ಇದ್ರೊಳಗಡೆ ಹರ್ಬಿವೋರ್ ಯಾವುದು, ಕಾರ್ನಿವೋರ್ ಯಾವುದು, ಆಮ್ನಿವೋರ್ ಯಾವುದು ಅಂತ ತಿಳ್ಕೊಬೇಕಂತ. ಯಾವ ಎನಿಮಲ್ಸ್ ಎರಡನ್ನೂ ತಿಂತಾವು. ಸಪೋಸ್ ಎಕ್ಸಾಂಪಲ್ ಹ್ಯೂಮನ್ಸ್, ಮತ್ತೆ ಅವು ಕ್ಯಾಟ್ಸ್, ಮತ್ತೆ ಡಾಗ್ಸ್. ಬಿಯರ್ ಜೇನನ್ನು ತಿನ್ನುತ್ತಾ, ಹಲಸಿನನ್ನು ತಿನ್ನುತ್ತಾ, ಆಂಡ್ ಮತ್ತ ಮೀನುಗಳನ್ನು ತಿನ್ನುತ್ತಾ. ಇದು ನೋಡ್ರಿ, ಇದು ಸಿ ಅಂದ್ರೆ ಇದೇನಿದು ಕಾರ್ನಿವೋರ್. ಕಾರ್ನಿವೋರ್ ಬರೀ ಮಾಂಸ ಸೇವನೆ ಮಾಡುತ್ತೆ. ಇದೇನಿದು ಹರ್ಬಿವೋರ್, ಬರೀ ಕಬ್ಬು ಮತ್ತು ಅದರ ಹಣ್ಣುಗಳನ್ನ ಅವನಷ್ಟೇ ತಿನ್ನುತ್ತಾ. ಇದೇನಿದು ಕಾರ್ನಿವೋರ್. ಇದೇನಿದು ಆಮ್ನಿವೋರ್. ಆಮ್ನಿವೋರ್ ಅಂದ್ರೆ ಎರಡನ್ನೂ ತಿನ್ನುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈಗ ಪಕ್ಷಿಗಳು ಏನಿವು? ಕೆಲವೊಂದಿಷ್ಟು ಪಕ್ಷಿಗಳು ಆಮ್ನಿವೋರ್ ಇರ್ತಾವ, ಕೆಲವೊಂದಿಷ್ಟು ಪಕ್ಷಿಗಳು ಕಾರ್ನಿವೋರ್ ಇರ್ತಾವ. ಇವು ಕಾಳುಗಳನ್ನ ತಿಂದ್ರೆ ಬರೀ ಕಾಳುಗಳನ್ನ ಅಷ್ಟೇ ತಿನ್ನುವಂತಂದ್ರ ಅವನ್ನ ಹರ್ಬಿವೋರ್ ಅಂತ ಕರಿತೀವಿ. ಬರೀ ಕಾಳುಗಳು ಮತ್ತು ಹುಳಗಳನ್ನ ಎರಡನ್ನೂ ತಿಂದ್ರ ಆಮ್ನಿವೋರ್ ಅಂತ ಕರಿತೀವಿ. ನೆಕ್ಸ್ಟ್ ಡಾಗ್ ನೋಡ್ರಿ, ಡಾಗ್ ಮಾಂಸನ ತಿನ್ನುತ್ತಾ, ಮತ್ತೆ ನಾವು ಹಾಕಿರೋ ಅನ್ನ ಹಾಲು ಅದನ್ನು ತಿಂತಾರೆ, ರೊಟ್ಟಿನೂ ತಿಂತಾರೆ ಕೆಲವೊಂದ್ಸಲ. ಇದನ್ನ ನಾವು ಆಮ್ನಿವೋರ್ ಅಂತ ಕರಿಬಹುದು. ಇದು ಪ್ಯಾರಟ್ಸ್ ಹಣ್ಣು ಅಷ್ಟೇ ತಿಂತಾವು, ಹಂಗಂದ್ರೆ ಇವು ಹರ್ಬಿವೋರ್. ಇದು ನೋಡ್ರಿ ಮೊಲ ಕೂಡ ಹರ್ಬಿವೋರ್. ನೆಕ್ಸ್ಟ್ ಕ್ಯಾಟ್ಸ್ ಆಮ್ನಿವೋರು. ಇದು ಇಲಿಗಳನ್ನ, ಮಾಂಸ ಮತ್ತೆ ಹಾಲು ಕುಡಿಯುತ್ತೈತಿ. ನೆಕ್ಸ್ಟ್ ಮುಂದೆ ಹೋಗೋಣ. ಏನೈತಿ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ನೋಡ್ರಿ, ಲಿವಿಂಗ್ ಬೀಂಗ್ಸ್ ಗ್ರೋ ಅಂತ. ಲಿವಿಂಗ್ ಬೀಂಗ್ಸ್ ಏನಾಗ್ತಾವ? ಬೆಳವಣಿಗೆ ಆಗ್ತಾವ. ಇಲ್ಲಿ ನೋಡ್ರಿ, ಚಿಕ್ಕ ಪಾಪ ಇದ್ದು ದೊಡ್ಡದಾದ. ನೆಕ್ಸ್ಟ್ ಚಿಕ್ಕ ಪ್ಲಾಂಟ್ ಇದ್ದಿದ್ದು ದೊಡ್ಡ ಹೆಮ್ಮರವಾಗಿ ನೋಡಾಗೈತಿ. ನೆಕ್ಸ್ಟ್ ನೋಡ್ರಿ, ತತ್ತಿ ಇದ್ದಿದ್ದು ಸಣ್ಣ ಮರಿ ಇದ್ದಿದ್ದು ಕೋಳಿ, ನೆಕ್ಸ್ಟ್ ದೊಡ್ಡ ಕೋಳಿ ಆಗುತ್ತೆ. ಇದನ್ನ ನೀವು ನೋಟ್ ಮಾಡ್ಕೋಬೇಕು, ಲಿವಿಂಗ್ ಬೀಂಗ್ಸ್ ಗ್ರೋ ಅಂತ. ನೆಕ್ಸ್ಟ್ ನೋಡ್ರಿ ಮುಂದೆ, these pictures show the growth of the particular organisms in every pictures. There is a increase in height and size. This is called as growth ಅಂತ. ಗ್ರೋತ್ ಅಂದ್ರೆ ಏನು? ಇನ್ಕ್ರೀಸ್ ಇನ್ ಹೈಟ್ ಅಂಡ್ ಸೈಜ್ ಇಸ್ ಕಾಲ್ಡ್ as growth. ಇದು ಬಹಳ ಇಂಪಾರ್ಟೆಂಟ್, ಇದನ್ನು ಕೂಡ ನೋಟ್ ಮಾಡ್ಕೋರಿ. ನೆಕ್ಸ್ಟ್ ನೋಡ್ರಿ, ಆಲ್ ಆರ್ಗಾನಿಸಮ್ಸ್ ಆರ್ ಸ್ಮಾಲ್ ಎಟ್ ದ ಟೈಮ್ ಆಫ್ ಬರ್ತ್, ಲೇಟರ್ ದೇ ಅಕ್ವೈರ್ ಡೆಫಿನಿಟ್ ಹೈಟ್ ಅಂಡ್ ಸೈಜ್. ಅಂದ್ರೆ ಹುಟ್ಟಿದಾಗ ಎಲ್ಲವೂ ಚಿಕ್ಕದಾಗಿರ್ತಾವ, ಚಿಕ್ಕ ಪಾಪವಾಗಿರ್ತಾವ. ಬಟ್ ಬೆಳಿತಾವು ದೊಡ್ಡ ಹಾಕೊಂತ ಹೋಗ್ತಾವು. ನೆಕ್ಸ್ಟ್ ನೋಡಿ, ಮುಂದೆ ಹೋಗೋಣ ಅಂತ. ಮುಂದೆ ಪ್ಲಾಂಟ್ ಗ್ರೋತ್ ಈಸ್ ಅಬ್ಸರ್ವ್ಡ್ ಅಟ್ ಇಟ್ ಸ್ಟೆಮ್ ಟಿಪ್ ಆರ್ ಸೈಜ್ ಆಫ್ ದಿ ಸ್ಟೆಮ್. ಅಂದ್ರೆ ಪ್ಲಾಂಟ್ ಗ್ರೋತ್ ನ ನಾವು ಸ್ಟೆಮ್ಮಿನ ಟಿಪ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಥವಾ ಒಂದ್ ತಿಂಗಳು ಬಿಟ್ಟು ನೋಡಿದ್ರೆ ಪ್ಲಾಂಟ್ ಹಂಗ ದೊಡ್ಡದಾಕೊಂತ ಇರುತ್ತೆ. ಅಂದ್ರೆ ಪ್ಲಾಂಟ್ ಟಿಪ್ ಇರುತ್ತಲ್ಲ, ಅದು ದೊಡ್ಡದು ಬೆಳೀತಾ ಹೋಗುತ್ತಾ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ರಿ, ಲಿವಿಂಗ್ ಬೀಂಗ್ಸ್ ಮೂವ್. ಇದನ್ನ ನೋಟ್ ಮಾಡ್ಕೋರಿ. ಲಿವಿಂಗ್ ಬೀಂಗ್ಸ್ ಮೂವ್ಮೆಂಟ್ ಆಗ್ತಾವ.
ಅಬ್ಸರ್ವ್ ದಿ ಪಿಕ್ಚರ್ಸ್. ಇವೆ ನೋಡ್ರಿ, ಮೀನುಗಳು ತಮ್ಮ ಫುಡ್ ತಯಾರಿಗೆ ಹುಡುಕ್ತಾ ಇರ್ತಾವ. ಇಲ್ಲಿ ನೋಡ್ರಿ, ಹಾವು ಯಾವ್ದ್ರಿಂದ ತಪ್ಪಿಸೋಣಕ ಏನಾಗತ್ತೆ, ಇದು ಮೂವ್ಮೆಂಟ್ ಆಗತೈತಿ. ಇದು ನೋಡ್ರಿ, ನೆಗೆ ಆಗತೈತಿ, ಜಿಗಿ ಆಗತೈತಿ, ಪಕ್ಷಿ ಹಾರಾಡಕತೈತಿ. ನಾವು ಸ್ಕೂಲ್ಗಳು ಹೊಂಟಿದ್ವಿ, ಹುಡುಗರೆಲ್ಲ ಸ್ಕೂಲ್ ಹೊಂಟ್ರ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಕುದುರೆ ಏನಾಗತೈತಿ, ಓಡಾಕತೈತಿ. ಇದನ್ನ ನಾವು ಮೂವ್ಮೆಂಟ್ ಅಂತ ಕರಿತೀವಿ. ಚಲನೆ ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದ್ರೆ ಅದನ್ನ ನಾವು ಮೂವ್ಮೆಂಟ್ ಅಂತ ಕರಿತೀವಿ. ಎಸ್, ಆಲ್ ದೀಸ್ ಆರ್ ರಿಲೇಟೆಡ್ ಟು ಮೂವ್ಮೆಂಟ್. ಮೂವ್ಮೆಂಟ್ ಇಸ್ ಅ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ ಸ್ಪೆಷಲಿ ಫಾರ್ ಆಫ್ ಎನಿಮಲ್ಸ್. ಅಂದ್ರೆ ಎನಿಮಲ್ಸ್ ಇನ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ ಅಂತ. ಪ್ಲಾಂಟ್ಸ್ ಮತ್ತೆ ಮೂವ್ಮೆಂಟ್ ಆಫ್ ಎನಿಮಲ್ಸ್ ಅಂದ್ರೆ ಎನಿಮಲ್ಸ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ದೇ ಹ್ಯಾವ್ ಸ್ಪೆಷಲ್ ಆರ್ಗನ್ಸ್ ಫಾರ್ ದಿಸ್. ಅಂದ್ರೆ ಎನಿಮಲ್ಸ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗ್ತಾವ. ಯಾವ್ದಕ್ಕ, ಊಟದ ಸಲುವಾಗಿ, ತಮ್ಮ ಪಾರ್ಟ್ನರ್ ಹುಡುಕೋ ಸಲುವಾಗಿ, ಅಥವಾ ಯಾವ್ದಾದ್ರು ಬೇರೆ ಊರಿಗೋ ಸೆಟಲ್ ಆಗ್ಬೇಕ ಸಲುವಾಗಿ, ಯಾವ್ದಾದ್ರು ಥ್ರೆಟ್ ಇಂದ ಬದುಕ್ಬೇಕಂತಂದ್ರ. ಈಗ ನೋಡ್ರಿ, ಮೊಲನ ತೋಳ ಅಥವಾ ನಾಯಿ ಬೆನ್ನದೈತೆ ಅಂತ ತಿಳ್ಕೊರಿ. ಮೊಲ ತಪ್ಪಿಸೋಣಕ್ಕೆ ಏನ್ ಮಾಡ್ತಾ, ಜೀವ ಭಯಕ್ಕ ಓಡುತ್ತ, ಫಾಸ್ಟ್ ಓಡುತ್ತ. ಅದು ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಥಿಂಗ್ಸ್, ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನಿಮಲ್ಸ್ ಸ್ಪೆಷಲ್. ಯಾಕಂದ್ರೆ ಪ್ಲಾಂಟ್ಸ್ ಮೂವ್ಮೆಂಟ್ ಆಗೋದಿಲ್ಲ. ಹಂಗಂದ್ರ ಸಮ್ ಎನಿಮಲ್ಸ್ ನೇಮ್ಸ್ ಆರ್ ಗಿವನ್ ಬಿಲೋ, ರೈಟ್ ದೇರ್ ಆರ್ಗನ್ಸ್ ಆಫ್ ಮೂವ್ಮೆಂಟ್ ಅಂತ. ಕೆಲವೊಂದಿಷ್ಟು ಪ್ರಾಣಿಗಳು ಮೂವ್ಮೆಂಟ್ ಆಗ್ತಾವಲ್ಲ, ಬರೀ ನಾವು ಮೂವ್ಮೆಂಟ್ ಆಗ್ಬೇಕಂದ್ರೆ ನಮ್ಮ ಕಾಲುಗಳಿಂದ ಮೂವ್ಮೆಂಟ್ ಆಗ್ತೀವ. ಬಟ್ ಕೆಲವೊಂದಿಷ್ಟು ಪ್ರಾಣಿಗಳ ಕಾಲುಗಳಿಂದ ಆಗಲ್ಲ, ಬೇರೆದರಿಂದ ಆಗ್ತವೆ. ಅದರ ಮೂವ್ಮೆಂಟ್ ನ ಆಗುವಂತ ಪಾರ್ಟ್ಸ್ ನ ಬರಿಬೇಕು ಅಂತ. ಮನುಷ್ಯರು ನಾವು ಲೆಗ್ಸ್ ಇಂದ ಮೂವ್ಮೆಂಟ್ ಆಗ್ತೀವಿ. ಈಗಲ್ಸ್ ಹಾರಾಡೋ ರೆಕ್ಕೆಗಳಿಂದ ಮೂವ್ಮೆಂಟ್ ಆಗ್ತಾವ. ನೆಕ್ಸ್ಟ್ ಕಾಂಗರಸ್ ಕೂಡ ಲೆಕ್ಕಿಂದ. ಬಾವಲಿಗಳು ಸ್ಕಿನ್ ಇಂದ ಮೂವ್ಮೆಂಟ್ ಆಗ್ತಾವ. ಗೊತ್ತಾ ನಿಮ್ಗ, ಬಾವಲಿಗಳಿಗೆ ವಿಂಗ್ಸ್ ಇರೋದಿಲ್ಲ. ಆ ಸ್ಕಿನ್ ಇರುತ್ತಲ್ಲ, ಆ ಸ್ಕಿನ್ ಸ್ಟ್ರೆಚ್ ಆಗಿ ವಿಂಗ್ಸ್ ತರ ಕಾಣುತ್ತ. ಆ ವಿಂಗ್ ಸ್ಕಿನ್ ಇಂದಾನೇ ಅದು ಬಾವಲಿ ಏನಾಗುತ್ತಾ, ಹಾರಾಡುತ್ತಾ ಹೋಗುತ್ತಾ ಅಂತ. ನೆಕ್ಸ್ಟ್ ನೋಡ್ರಿ ಮುಂದೆ, ಪ್ಲಾಂಟ್ಸ್ ಡು ನಾಟ್ ಹ್ಯಾವ್ ಆರ್ಗನ್ಸ್ ಫಾರ್ ಮೂವ್ಮೆಂಟ್ಸ್ ಆಸ್ ಎನಿಮಲ್ಸ್. As soil holds the root of animals, they cannot move from one place to another. ಅಂದ್ರೆ ಪ್ಲಾಂಟ್ಸ್ ಹತ್ರ ಮೂವ್ಮೆಂಟ್ ಆಗಾಕ ಯಾವುದೇ ತರ ಸ್ಪೆಷಲ್ ಆರ್ಗನ್ಸ್, ಕಾಲುಗಳಿರಂಗಿಲ್ಲ ಅಥವಾ ಕೈಗಳಿರಂಗಿಲ್ಲ. ಬಟ್ ಆ ಪ್ಲಾಂಟ್ಸ್ ಅದವಲ್ಲ, ಪ್ಲಾಂಟ್ಸಿನ ರೂಟ್ಸ್, ಬೇರುಗಳು ಗಟ್ಟಿಯಾಗಿ ಮಣ್ಣನ್ನು ಹಿಡ್ಕೊಂಡಿರ್ತಾವ. ಇದು ಪ್ಲಾಂಟ್ ಅಂತ ತಿಳ್ಕೊರಿ. ಇದ್ರೊಳಗಡೆ ರೂಟ್ ಬೀಳ್ತಲ್ಲ, ಈ ರೂಟ್ ಸಾಯಿಲ್ ಅನ್ನ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತ. ಬಟ್ ಯಾವಾಗ ರೂಟ್ಸಿಗೆ ನೀರು ಸಿಗಲ್ಲ ನೋಡು, ವಾಟರ್ ಸಿಗಲ್ಲ, ಆ ರೂಟ್ಸ್ ವಾಟರ್ನ ಹುಡ್ಕೊಂಡು ಒಳಗ ಅಥವಾ ಯಾವ ಕಡೆ ಸೈಡ್ ಇರುತ್ತಲ್ಲ ಆ ಕಡೆ ಬೆಳೀತಾ ಹೋಗುತ್ತ. ಅದನ್ನ ನಾವು ಪ್ಲಾಂಟ್ಸಿನ ಮೂವ್ಮೆಂಟ್ ಅಂತ ಕರಿಬಹುದು. ರೂಟ್ಸ್ ಗ್ರೋವಿಂಗ್ ಟುವರ್ಡ್ ವಾಟರ್ ಇನ್ ದ ಸಾಯಿಲ್, ಅಂದ್ರೆ ನೀರು ಎಲ್ಲಿ ಸಿಗುತ್ತಾ ಆ ಕಡೆ ರೂಟ್ಸ್ ಗ್ರೋ ಆಗ್ತಾ ಹೋಗುತ್ತ. ಫ್ಲವರ್ ಆಫ್ ಸನ್ಫ್ಲವರ್ ಪ್ಲಾಂಟ್ ಟರ್ನಿಂಗ್ ಟುವರ್ಡ್ಸ್ ದ ಸನ್. ಯಾವಾಗ ಸನ್ಫ್ಲವರ್ ಇರ್ತದೆ ನೋಡಿ, ಸನ್ಫ್ಲವರ್ ಅಂದ್ರೆ ಸೂರ್ಯಕಾಂತಿ ಫ್ಲವರ್. ಬೆಳಿಗ್ಗೆ ಸೂರ್ಯ ಯಾವ ಕಡೆ ಇರುತ್ತೆ ನೋಡು, ಈವ್ನಿಂಗ್ ಸೂರ್ಯ ಈ ಕಡೆ ಇರುತ್ತಲ್ಲ ಆ ಕಡೆ ತಿರುಗುತ್ತೆ. ಮತ್ತೆ ಬೆಳಿಗ್ಗೆ ಈ ಕಡೆ ಸುರುತ್ತಲ್ಲ ಪೂರ್ವ ದಿಕ್ಕಿಗೆ ಇರ್ತೈತಿ, ಮತ್ತೆ ಪಶ್ಚಿಮ ದಿಕ್ಕಿಗೆ ತಿರುಗುತ್ತೆ. ಅದನ್ನು ನಾವು ಮೂವ್ಮೆಂಟ್ ಆಗಿ ಅಬ್ಸರ್ವ್ ಮಾಡೋದು. ನೆಕ್ಸ್ಟ್, ಮುಟ್ಟದರೆ ಮುನಿ ಸಸ್ಯ ಕೂಡ ಹೇಳ್ಬೋದು. ಮುಟ್ಟಿದರೆ ಮುನಿ ಸಸ್ಯ ಅಂದ್ರೆ ಸಸ್ಯನ ಮುಟ್ಟಿದ ಕೂಡ ತಾನೇ ಮುದುರ್ಕೊಂಡ್ಬಿಡುತ್ತ. ಟಚ್ ಮೀ ನಾಟ್ ಪ್ಲಾಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ನೋಡ್ರಿ, ಇದನ್ನ ನೋಟ್ ಮಾಡ್ಕೊರಿ. 6th, ಲಿವಿಂಗ್ ಬೀಯಿಂಗ್ಸ್ ಎಕ್ಸ್ಕ್ರಿಯೇಟ್ ಅಂತ ನೋಟ್ ಮಾಡಬೇಕು. ಲಿವಿಂಗ್ ಬೀಯಿಂಗ್ಸ್ ಎಕ್ಸ್ಕ್ರಿಯೇಟ್. ಮೆನಿ ಆಕ್ಟಿವಿಟೀಸ್ ಟೇಕ್ಸ್ ಪ್ಲೇಸ್ ಇನ್ ದ ಬಾಡಿ ಆಫ್ ಆರ್ಗನಿಸಮ್ಸ್. ಅಂದ್ರೆ ನಮ್ಮ ಬಾಡಿ ಒಳಗಡೆ ಎಷ್ಟಕ್ಕೊಂದು ಆಕ್ಟಿವಿಟೀಸ್ ಆಗ್ತಾವ. ನಮ್ಮ ಫುಡ್ ನಾವು ತಿಂದಾಗ ನಮ್ಮ ಉಗುಳು ಜೊತೆ ಮಿಕ್ಸ್ ಆಗುತ್ತೆ. ಅದು ಗಂಟಲಿನೊಳಗೆ ಹೋಗಿ ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ ಇಲ್ಲಿ ಹೊಟ್ಟೆ ಒಳಗಡೆ. ಅದು ಯಾವ್ದಾದ್ರು ಜರ್ಮ್ಸ್ ಬರ್ತಾವ ಅಂತ ಅದನ್ನ ಕಿಲ್ ಮಾಡಕ್ಕೆ ಹೈಡ್ರೋಕ್ಲೋರಿಕ್ ಆಸಿಡ್ ಇರ್ತೈತಿ. ಅದರ ನೆಕ್ಸ್ಟ್ ಅದು ಅನ್ನನಾಳ ಕೆಳಗಡೆ ಏನು ಗೊತ್ತಾ, ಪಿತ್ತಕೋಶದ ಮುಖಾಂತರ ನೆಕ್ಸ್ಟ್ ಎಲ್ಲಿಗೆ ಗೊತ್ತಾ, ಸ್ಮಾಲ್ ಇಂಟೆಸ್ಟೈನ್ ಗೊತ್ತಾ, ಸ್ಮಾಲ್ ಇಂಟೆಸ್ಟೈನ್, ನೆಕ್ಸ್ಟ್ ಲಾರ್ಜ್ ಇಂಟೆಸ್ಟೈನ್. ಈ ತರ ಟ್ರೀಟ್ಮೆಂಟ್ ಆಗ್ತಾ ಆ ಫುಡ್ ಏನಾಗುತ್ತಾ, ಎಷ್ಟಕ್ಕೊಂದು ಆಕ್ಟಿವಿಟೀಸ್ ಏನಾಗಿರ್ತಾವ ಅದರಲ್ಲಿ ಆಕ್ಟ್ ಆಗಿರ್ತಾವ. ಅದಾದ್ಮೇಲೆ ಫುಡ್ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಅಥವಾ ವಾಟರ್ನ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ನಾವು ಫುಡ್ ಅನ್ನ ಉಳಿದಿರ್ತಲ್ಲ, ಅದು ವೇಸ್ಟ್, ಆ ವೇಸ್ಟ್ ನ ಬಾಡಿಯಿಂದ ಹೊರಗಡೆ ಹಾಕ್ಬೇಕು. ಹಾಕ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ಬಾಡಿಗೆ ಅದು ಅಫೆಕ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಲಿವಿಂಗ್ ಬೀಯಿಂಗ್ಸ್ ಎಕ್ಸ್ಕ್ರೀಟ್ ಅಂತೀವಿ. ಅಂದ್ರೆ ವೇಸ್ಟ್ ನ ಹೊರಗಡೆ ಆಗ್ತಾವು. ಯಾವ ತರ ಹೊರಗಡೆ ಆಗ್ತಾವು, ಬಾಡಿ ಆಫ್ ಆಸ್ ದ ರಿಸಲ್ಟ್ ಥಿಂಗ್ಸ್ ವಿಚ್ ಆರ್ ಅನ್ವಾಂಟೆಡ್, ಅಂದ್ರೆ ನಮಗೆ ಬಾಡಿಗೆ ಬೇಕಾಗದೇ ಇರುವಂತ ವಸ್ತುಗಳು ಫಾರ್ ದಿ ಬಾಡಿ ಆರ್ ಆಲ್ಸೋ ಜನರೇಟೆಡ್. ಉಪಯೋಗ ಆಗ್ಲಾರ್ದಂತ ವಸ್ತುಗಳು ಕೂಡ ನಮ್ಮ ಬಾಡಿ ಒಳಗಡೆ ಜನರೇಟ್ ಆಗ್ತಾ ಹೋಗ್ತವೆ. ದೀಸ್ ಹ್ಯಾವ್ ಟು ಬಿ ಥ್ರೋನ್ ಔಟ್ ಆಫ್ ದಿ ಬಾಡಿ. ಅವು ಬಾಡಿಯಿಂದ ಹೊರಗಡೆ ಕಳಿಸ್ಬೇಕು. ಕಳಿಸ್ಲಿಲ್ಲ ಅಂದ್ರೆ ನಮ್ಮ ಬಾಡಿಗೆ ಎಫೆಕ್ಟ್ ಆಗ್ತಾವು. ಇಫ್ ನಾಟ್, ಬಾಡಿ ಗೆಟ್ಸ್ ಅಫೆಕ್ಟೆಡ್ ಅಂತ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಇದು ವೇಸ್ಟ್ಗಳು ಯಾವ್ಯಾವ ಅಂತಂದ್ರ, animals discharge unwanted things of the body in the form of carbon dioxide. ಫಸ್ಟ್ ನಾವು ಗಾಳಿ ಅಂತ ಬಿಡ್ತೀವಲ್ಲ, ಬಿಸಿ ಗಾಳಿ ಹೋಗುತ್ತಲ್ಲ, ಅದು
ಕಾರ್ಬನ್ ಡೈಆಕ್ಸೈಡ್ ಅದು ನಮಗೆ ಬೇಡವಾಗಿರೋದು. ನೆಕ್ಸ್ಟ್ ಸ್ವೆಟ್ ಅಂದ್ರೆ ಬೆವರು, ಅದು ಕೂಡ ಬೇಡವಾಗಿರೋದು. ನೆಕ್ಸ್ಟ್ ಫೀಸಿಸ್ ಅಂದ್ರೆ ಬೆಳಿಗ್ಗೆ ಹೋಗ್ತೀವಲ್ಲ ಬಾತ್ರೂಮ್ ಅದು. ನೆಕ್ಸ್ಟ್ ಯೂರಿನ್ ಅಂದ್ರೆ ವಾಶ್ರೂಮ್. ಒಂದಾಕ ಹೋಗ್ತೀವಲ್ಲ, ಒಂದಾಕ ಇದು ಎರಡಕ್ಕ. ದೇ ಹ್ಯಾವ್ ಸ್ಪೆಷಲ್ ಆರ್ಗನ್ಸ್ ಫಾರ್ ದಿಸ್ ಪರ್ಪಸ್. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ಸ್ವೆಟ್, ಫೀಸಿಸ್ ಮತ್ತೆ ಯೂರಿನ್ ರಿಲೀಸ್ ಮಾಡಾಕ ಬೇರೆ ಬೇರೆ ಸಪರೇಟ್ ಆರ್ಗನ್ಸ್ ಇರ್ತಾವು ಅಂತ. ಪ್ಲಾಂಟ್ಸ್ ಆಲ್ಸೋ ಗಿವ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಡ್ಯೂರಿಂಗ್ ರೆಸ್ಪಿರೇಷನ್. ಪ್ಲಾಂಟ್ಸ್ ಕೂಡ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡ್ತಾವೆ ಯಾವಾಗ? ರಾತ್ರಿ ಹೊತ್ತಂತ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ. ಡ್ರೈ ಲೀಫ್ ನೋಡ್ರಿ, ಡ್ರೈ ಲೀಫ್ ಅಂದ್ರೆ ಒಣಗಿರೋ ಲೀಫ್ ಇರುತ್ತಲ್ಲ, ಅದ್ರೊಳಗಡೆ ಏನ್ ಮಾಡುತ್ತ ಪ್ಲಾಂಟ್ಸ್ ತನ್ನ ವೇಸ್ಟ್ ನ ಡಿಸ್ಪೋಸ್ ಮಾಡಿ ಒಣಗಿರೋ ಲೀಫ್ ನ ಡಿಟ್ಯಾಚ್ ಮಾಡ್ಬಿಡುತ್ತ. ಸಪೋಸ್ ನೋಡಿ, ಇದು ಮರ, ಇದರಲ್ಲಿ ಒಂದು ಲೀಫ್ ಯೆಲ್ಲೋ ಕಲರ್ ಆಗೈತೆ ಅಂತ ತಿಳ್ಕೊ. ಇನ್ನೊಂದ್ ಸ್ವಲ್ಪ ಹೊತ್ತು ಆದ ಕೂಡ ಅದು ಯೆಲ್ಲೋ ಕಲರ್ ಕೆಳಗೆ ಬೀಳುತ್ತಾ. ಅವಾಗ ಪ್ಲಾಂಟ್ ಏನ್ ಮಾಡುತ್ತಾ, ಅದ್ರೊಳಗಿರೋ ವೇಸ್ಟ್ ಎಲ್ಲ ಅದ್ರೊಳಗಡೆ ಡಂಪ್ ಮಾಡುತ್ತಾ. ಡಂಪ್ ಮಾಡಿದ ಕೂಡ ಅದು ಪ್ಲಾಂಟ್ ನ ಲೀಫ್ ಏನಾಗುತ್ತಾ ಕೆಳಗಡೆ ಬಿದ್ದು ಬಿಡ್ತೈತಿ. ಹಂಗಂದ್ರೆ ವೇಸ್ಟ್ ಡಿಸ್ಚಾರ್ಜ್ ಆದಂಗ ಆಯ್ತು. ಸ್ಟೆಮ್ ರಾಟಿಂಗ್ ಪಾರ್ಟ್. ಸ್ಟೆಮ್ ಅಂದ್ರೆ ಸ್ಟೆಮ್ ನೋಡಿದ್ರ ನೀವು ಪ್ಲಾಂಟಿನ ಸ್ಟೆಮ್ ಒಳಗಡೆ ನೋಡಿದ್ರ ಬಾರ್ಕ್ ಆಫ್ ಟ್ರೀ ಅಂತ ಅಂದ್ರೆ ಕರ್ರಗ ಒಂದು ಸರ್ಫೇಸ್ ಆಗಿರುತ್ತೆ ಮೇಲೆ, ಪ್ಲಾಂಟ್ಸಿನ ಮೇಲೆ, ಬೇವಿನ ಮರದ ಮೇಲೆ ಇರ್ತೈತಿ. ಆ ಕರ್ರಗ ಸರ್ಫೇಸ್ ಅದರಲ್ಲಿ ವೇಸ್ಟ್ ಡಿಸ್ಚಾರ್ಜ್ ಆಗಿರುತ್ತ. ರೋಟಿಂಗ್ ಪಾರ್ಟ್ಸ್ ಅಂದ್ರೆ ಕೊಳತೋಗಿರೋ ಭಾಗ. ಆ ಕೊಳತೋಗಿರೋ ಭಾಗದಲ್ಲಿ ವೇಸ್ಟ್ ಕೂಡ ಡಿಸ್ಚಾರ್ಜ್ ಆಗುತ್ತಾ. ಆಲ್ ದೀಸ್ ಸೆಪರೇಟ್ ಫ್ರಮ್ ದಿ ಪ್ಲಾಂಟ್ಸ್, ದೇ ರಿಲೀಸ್ ಎಕ್ಸಸ್ ವಾಟರ್ ಟು ದಿ ಅಟ್ಮಾಸ್ಫಿಯರ್ ಥ್ರೂ ದಿ ಲೀವ್ಸ್. ಅಂದ್ರೆ ಎಕ್ಸ್ಟ್ರಾ ವಾಟರ್ ಏನು ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಜಾಸ್ತಿ ನೀರ್ ಹಾಕ್ಬೇಡ ಅಂತ ಹೇಳ್ತಾರಲ್ಲ ಗಿಡಕ್ಕೆ, ಇದ್ರ ಸಲುವಾಗಿ ಅದು ಏನು ಎಕ್ಸ್ಟ್ರಾ ವಾಟರ್ನ ಅಬ್ಸರ್ವ್ ಮಾಡ್ಕೊಳುತ್ತ ಅದನ್ನ ಅದು ಅಟ್ಮಾಸ್ಫಿಯರ್ಗೆ ಅಂದ್ರೆ ಹೊರಗಡೆ ರಿಲೀಸ್ ಮಾಡ್ಬಿಡ್ತೈತಿ ಅಂತ. ನೆಕ್ಸ್ಟ್ ನಿಮಗೆ ಒಂದು ಚಿಕ್ಕ ಆಕ್ಟಿವಿಟಿ ಏನಂತ, ಸಣ್ಣ ಪಾಟ್ ಒಳಗಡೆ ಪ್ಲಾಂಟ್ ಇರುತ್ತಲ್ಲ, ಆ ಪ್ಲಾಂಟಿಗೆ ಒಂದು ಕವರ್ ಕಟ್ರಿ. ಒಂದು ಅರ್ಧ ಅಥವಾ ಒಂದು ದಿನದ ನಂತರ ನೀವು ಅಬ್ಸರ್ವ್ ಮಾಡ್ಬೋದು, ಟ್ರಾನ್ಸ್ಪರೆಂಟ್ ಕವರ್ ಒಳಗಡೆ ಚಿಕ್ಕ 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 ವಾಟರ್ ಡ್ರಾಪ್ಲೆಟ್ಸ್ ಬಂದಿರ್ತಾವ. ಅವು ಎಲ್ಲಿಂದ ಬಂದವು? ಪ್ಲಾಂಟ್ಸ್ ಲೀಫ್ ಇರ್ತೈತಲ್ಲ, ಆ ಲೀಫ್ ಎಕ್ಸಸ್ ವಾಟರ್ನ ರಿಲೀಸ್ ಮಾಡುತ್ತೆ. ಅದು ಹೋಗಿ ಅಲ್ಲಿ ಡಿಸ್ಚಾರ್ಜ್ ಆಗಿರುತ್ತಾ ಅಂತ.